ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ. ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ನಾವು ಕಲಿತಾ ಇದೀವಿ. ಅಂಡ್ ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. So far as nouns and pronouns are concerned, somehow we are acquainted with them. But when it comes to adjective, verb, adverb, conjunction, preposition, we need to be very, very careful. So watch this video very carefully, because here onwards our journey is going to be very, very important. Okay? So welcome back. So ಇಲ್ಲಿಯವರೆಗೆ ನಾವೇನು ಅಭ್ಯಾಸ ಮಾಡ್ತಾ ಇದ್ವಿ ಅಂದ್ರೆ ದೇರ್ ಆರ್ 8 kinds of words ಅಂತ ಹೇಳಿದ್ವಿ. 8 ಪ್ರಕಾರದ ಶಬ್ದಗಳಿವೆ. ಪ್ರತಿಯೊಂದು ಶಬ್ದ ಒಂದು ವಾಕ್ಯದಲ್ಲಿ ತನ್ನದೇ ಆದಂತಹ ಕೆಲಸವನ್ನ ಮಾಡ್ತದೆ ಅನ್ನೋದು ಈಗಾಗಲೇ ನಾವು ಕಲಿತಿದ್ದೀವಿ. ಸೊ ಅದರಲ್ಲಿ ಮೊದಲನೇದು ನಾವು ಯಾವ್ದು ಸ್ಟಡಿ ಮಾಡಿದೀವಿ ಅಂತಂದ್ರೆ ವಿ ಸ್ಟಡಿಡ್ ಅಬೌಟ್ ನೌನ್ಸ್. ಸೊ ನೌನ್ಸ್ ಆರ್ ನಥಿಂಗ್ ಬಟ್ ನೇಮಿಂಗ್ ವರ್ಡ್ಸ್. ಸೊ ಹೆಸರು, ವ್ಯಕ್ತಿಯ ಹೆಸರಿರ್ಬೋದು, ವಸ್ತುವಿನ ಹೆಸರಿರ್ಬೋದು, ಪ್ರಾಣಿಯ ಹೆಸರಿರ್ಬೋದು, ಒಂದು ಭಾವನೆಯ ಹೆಸರಿರ್ಬೋದು ಅನ್ನೋದನ್ನ ನಾವು ವಿಸ್ತೃತವಾಗಿ ಅಭ್ಯಾಸ ಮಾಡ್ತೀವಿ. ಮುಂದೆ ಹೋಗ್ಬಿಟ್ಟು ಈ ನಾಮಪದದ ಬದಲಾಗಿ ಬಳಸ್ತಕ್ಕಂತಹ ಶಬ್ದ ಪ್ರೋ ಅಂತಂದ್ರೆ ಬದಲಾಗಿ ನೌನ್ ಅಂತಂದ್ರೆ ನಾಮಪದ, ಇದನ್ನ ನಾವೇನ್ ಮಾಡಿದ್ವಿ ಅಂತ ಅಭ್ಯಾಸ ಮಾಡಿದ್ವಿ. ಇದರಲ್ಲಿ ಹಲವಾರು ಪ್ರಕಾರದ ನಾಮಪದಗಳನ್ನು ಪ್ರೊನೌನ್ಸ್ಗಳನ್ನು ಕಲ್ತೇವೆ. ಪರ್ಸನಲ್ ಪ್ರೊನೌನ್ಸ್, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್, ಇಂಟ್ರಾಗೇಟಿವ್ ಪ್ರೊನೌನ್ಸ್, ರಿಲೇಟಿವ್ ಪ್ರೊನೌನ್ಸ್, ರಿಫ್ಲೆಕ್ಸಿವ್ ಪ್ರೊನೌನ್ಸ್, ಇವುಗಳನ್ನೆಲ್ಲ ನಾವು ಅಭ್ಯಾಸ ಮಾಡ್ತೀವಿ. ಮುಂದೆ ನಾಮಪದ ಹೆಸರಾಯಿತು, ಅದರ ಬದಲಿಗೆ ಆಯಿತು. ಸೊ ಇದನ್ನ ಎರಡರ ಬಗ್ಗೆ ಏನಾದರೂ ಹೇಳ್ತಕ್ಕಂತಹ ಇನ್ನೊಂದು ಕ್ಯಾಟಗರಿ ಇದೆ, ಅದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇದು ಅಡ್ಜೆಕ್ಟಿವ್ ಲ್ಯಾಟಿನ್ ವರ್ಡ್. ಲ್ಯಾಟಿನ್ ಇದು ಬಂದದ್ದು ಟು ಆಡ್ ಸಮಥಿಂಗ್ ಟು, ಏನಾದರೂ ಸೇರಿಸುವುದು, ನಾಮಪದಕ್ಕೆ ಅಥವಾ ಸರ್ವನಾಮಕ್ಕೆ ಏನಾದರೂ ಸೇರಿಸುವುದು. ಟು ಆಡ್ ಸಮಥಿಂಗ್, ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಆಕ್ಚುಲಿ ತಮಗೊಂದು ವಿಷಯ ಗೊತ್ತಿರಲಿ, ಆಸ್ ನಾವು ಫೆನೆಟಿಕ್ಸ್ ಅನ್ನು ಕಲಿತದ್ರಿಂದ ನಾನೊಂದು ಶಬ್ದ ಬರುತ್ತೆ ನೋಡಿ. ಐ ವಿಲ್ ರೈಟ್ ಒನ್ ವರ್ಡ್. ಸೊ ಐ ರೋಟ್ ದಿಸ್ ವರ್ಡ್ WEDNESDAY. ಸೊ ಇಲ್ಲಿ ನಾವೇನಂತೀವಿ, ಇದನ್ನ ವೆಡನ್ಸ್ಡೇ ಅಂತೀವಿ? ಇಲ್ಲ, ನಾವ್ ಇದಕ್ಕೆ ಏನಂತೀವಿ? ವೆನ್ಸ್ಡೇ ಅಂತೀವಿ. ಇಲ್ಲಿ ಡಿ ಸೈಲೆಂಟ್ ಆಗುತ್ತೆ. ಓಕೆ, ಐ ವಿಲ್ ರೈಟ್ ಒನ್ ಮೋರ್ ವರ್ಡ್. ವಾಟ್ ಇಸ್ ದಟ್? ದಟ್ ಈಸ್ ಎಡ್ಜ್ ಅಂತೀವಿ, ಇದಕ್ಕೆ ಎಡ್ಜ್ ಅಂತೀವಿ. ಹಾಗೆಯೇ ನಾವು ಅಡ್ಜೆಕ್ಟಿವ್ ಅನ್ನೋದಕ್ಕಿಂತ ನಾವೇನಂತೀವಿ ಇದಕ್ಕೆ? ಅಡ್ಜೆಕ್ಟಿವ್ ಅಂತೀವಿ. ಆಕ್ಚುಲಿ ಇದೇನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಡಿ ಆಕ್ಚುಲಿ ಸೈಲೆಂಟ್ ಆಗಿರುತ್ತೆ. ಇದು ನಮಗೆ ಗೊತ್ತಿರಬೇಕು. ರೂಢಿಯಲ್ಲಿ ಎಲ್ಲರೂ ಅಡ್ಜೆಕ್ಟಿವ್ ಅಡ್ಜೆಕ್ಟಿವ್ ಅಂತಾರೆ. ನಮಗೆ ಗೊತ್ತಿರಬೇಕು ಅಡ್ಜೆಕ್ಟಿವ್ ಅಡ್ಜೆಕ್ಟಿವ್ ಅಡ್ಜೆಕ್ಟಿವ್. ಸೊ ಡಿ ಏನಿರುತ್ತೆ ಅಂತಂದ್ರೆ ಸೈಲೆಂಟ್ ಇರುತ್ತೆ. ಇದು ತಮ್ಮ ಗಮನಕ್ಕೆ ಇರಲಿ. ಸೊ ಒಂದು ವಾಕ್ಯ, ನಾನೊಂದು ವಾಕ್ಯ ತಗೋತೀನಿ. ಉದಾಹರಣೆಗೆ ನಾವು ಹೇಗೆ ತಗೋಬೇಕು? ಇಲ್ಲಿ ತಗೊಂಡ್ವಿ, ರಾಮ್ ಅಂತ ಹೇಳಿ ಒಂದು ತಗೊಂಡಿವಿ, ಅಥವಾ ಹೀ ಅಂತ ಹೇಳಿ ಬರೆದಿವಿ. ಓಕೆ, ಇದು ನಾಮಪದ ಆಯ್ತು. ಇದೇನಾಯ್ತು ಅಂತಾರೆ? ಸರ್ವನಾಮ ಆಯ್ತು. ಸೊ ರಾಮ್ ಈಸ್ ಅ ಹ್ಯಾಂಡ್ಸಮ್ ಬಾಯ್ ಅಂತ ಒಂದು ಸೆಂಟೆನ್ಸ್ ಬರ್ತೀನಿ ನಾನು. ರಾಮ್ ಈಸ್ ಅ ಹ್ಯಾಂಡ್ಸಮ್ ಬಾಯ್ ಅಂತ ಬರೆದೆ. ಲುಕ್ ಅಟ್ ದಿಸ್. ರಾಮ್ ಈಸ್ ಅ ಹ್ಯಾಂಡ್ಸಮ್ ಬಾಯ್. ಹಿ ಈಸ್ ಎ ಸ್ಟ್ರಾಂಗ್ ಮ್ಯಾನ್ ಅಂತ ಬರೆದೆ. ಸೊ ತಾವಿಲ್ಲಿ ಏನ್ ಮಾಡ್ಬೋದು ಅಂತ ಸೂಕ್ಷ್ಮವಾಗಿ ಏನು ಅಬ್ಸರ್ವ್ ಮಾಡಬಹುದು. ಮ್ಯಾನ್ ಇದೇನು? ಅಫ್ಕೋರ್ಸ್ ಇಟ್ ಈಸ್ ನೌನ್. ಇದು ಬಾಯ್ ಏನು? ಇದು ಅಫ್ಕೋರ್ಸ್ ಇಟ್ ಈಸ್ ನೌನ್. ಸೊ ಇಲ್ಲಿ ವರ್ಡ್ ಹ್ಯಾಂಡ್ಸಮ್ ಆಗಲಿ ಸ್ಟ್ರಾಂಗ್ ಆಗಲಿ ಎದನ್ನು ಕ್ವಾಲಿಫೈ ಮಾಡ್ತತಿ ಅಥವಾ ಎದರ ಬಗ್ಗೆ ವಿಶೇಷತೆ ಹೇಳ್ತತಿ? ಇದು ಮ್ಯಾನ್ ಬಗ್ಗೆ ವಿಶೇಷತೆ ಹೇಳ್ತತಿ. ಹ್ಯಾಂಡ್ಸಮ್ ಅಂತಕ್ಕಂಥ ಬಾಯ್ ಬಗ್ಗೆ ವಿಶೇಷತೆ ಹೇಳ್ತತಿ. ಸೊ ಅಂತಂದ್ರೆ a word which qualifies or which adds something to the meaning of a noun ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಸೊ ಮುಂದೆ ಹೋದ ಹಾಗೆ ನಾವು ಇದರದ ಸಂಕೀರ್ಣತೆಯನ್ನು ಏನ್ ಮಾಡ್ತೀವಿ ಅಂದ್ರೆ ತಿಳ್ಕೊತೀವಿ. ಅಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ನಲ್ಲಿ 1 ಅಂಕದ ಪ್ರಶ್ನೆ ಬರುತ್ತೆ. ಇದ್ರದ್ದು ಅಪ್ಲಿಕೇಶನ್ಸ್ ಏನಿದೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೀವಿ, ಅದರ ಮೇಲೆ 1 ಅಂಕ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಬರುತ್ತೆ. ಅಂಡ್ ಡಿಸ್ಕ್ರಿಪ್ಟಿವ್ ನಲ್ಲಿ 2 ಅಂಕಗಳ ಪ್ರಶ್ನೆ ಇದರ ಮೇಲೆ ಬರಬಹುದು. ಸೊ ಆ ನಿಟ್ಟಿನಲ್ಲಿ
ನಾವು ಈ ಅಡ್ಜೆಕ್ಟಿವ್ ಅನ್ನ ಅಭ್ಯಾಸ ಮಾಡಬೇಕು. ಸೊ ಇದರರ್ಥ ಏನಾಯ್ತು? ಯಾವ ಶಬ್ದ ನಾಮಪದ ಅಥವಾ ಸರ್ವನಾಮವನ್ನ ಕ್ವಾಲಿಫೈ ಮಾಡುತ್ತೆ ಅದಕ್ಕೆ ನಾವು ಸಿಂಪಲ್ ಆಗಿ ಏನು ಹೇಳ್ತೀವಿ ಅಂತಂದ್ರೆ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ನಾಮ ವಿಶೇಷಣ ಕನ್ನಡದಲ್ಲಿ ಬಹಳ ಸುಂದರವಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದನ್ನು ಹೇಳ್ತೀವಿ ನಾಮ ಅಂದ್ರೆ ಹೆಸರು. ನಾಮಪದದ ವಿಶೇಷತೆಯನ್ನ ಹೇಳ್ತಕ್ಕಂತಹ ಶಬ್ದ. ನಾಮಪದದ ವಿಶೇಷತೆಯನ್ನು ಹೇಳ್ತಕ್ಕಂಥ ಶಬ್ದಕ್ಕೆ ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಪರೀಕ್ಷೆಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಪ್ರಿಪೇರ್ ಆಗಬೇಕಂತ ಸಂದರ್ಭದಲ್ಲಿ ಮಾಡತಕ್ಕಂತಹ ಮೊದಲನೇ ತಪ್ಪು ಯಾವುದು ಅಂತಂದ್ರೆ ಕೇವಲ ಡೆಫಿನೇಷನ್ಗಳ ಮೇಲೆ ಲಕ್ಷ್ಯ ಕೊಡುವುದು. ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ ಡೆಫಿನೇಷನ್ ಗೊತ್ತಿರಬೇಕು. ಆದರೆ ಮೂಲತಃ ಒಳಗಡೆ ಹೋದಾಗ ನಮಗೆ ಬರ್ತಕ್ಕಂತಹ ಈ ನಾಮ ವಿಶೇಷಣಗಳ ಸಂಖ್ಯೆ ಎಷ್ಟು, ನಾಮ ವಿಶೇಷಣಗಳನ್ನು ವಾಕ್ಯಗಳಲ್ಲಿ ಹೇಗೆ ಬಳಸ್ತೀವಿ, ಎಷ್ಟು ಪ್ರಕಾರದ ನಾಮ ವಿಶೇಷಣಗಳಿವೆ, ಇವುಗಳ ಮುಂದೆ ಹೋಗಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ದಲ್ಲಿ ನಾವು ಹೇಗೆ ಯೂಸ್ ಮಾಡ್ತೀವಿ, ಪರೀಕ್ಷೆಯಲ್ಲಿ ಯಾವ ವಿಷಯವನ್ನು ಆಧಾರವಾಗಿಟ್ಕೊಂಡು ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಅಂತಕ್ಕಂತಹ ದೃಷ್ಟಿಕೋನದಿಂದ ನಾವು ಅಡ್ಜೆಕ್ಟಿವ್ ಅನ್ನು ನೋಡಬೇಕು. ಸೊ ವಾಟ್ ಈಸ್ ಅನ್ ಅಡ್ಜೆಕ್ಟಿವ್? An adjective is a word which adds to the meaning of a noun or a pronoun. So now simple again, every name is called a noun. As filled in fountain, street and town. In place of noun, the pronoun stands. As he and she can clap their heads. Adjective means what? Describe. Now ekdam simple again ಹೇಳ್ತೀವಿ to describe a noun. ನಾಮಪದವನ್ನು ವರ್ಣಿಸಾಕ, ನಾಮಪದ ಎಷ್ಟು ಸಂಖ್ಯೆ ಐತಿ ಅಂತ ಹೇಳಾಕ, ನಾಮಪದ ಏನನ್ನು ಸೂಚಿಸ್ತತಿ ಅಂತ ಹೇಳಾಕ ನಾವೇನ್ ಮಾಡ್ತೀವಿ? ನಾಮ ವಿಶೇಷಣಗಳಲ್ಲಿ ಹಲವಾರು ಪ್ರಕಾರಗಳನ್ನ ಅಭ್ಯಾಸ ಮಾಡ್ತೀವಿ. ಸೊ ನಮಗೆ ಮೊದಲನೇ ಪಾಯಿಂಟ್ ಕ್ಲಿಯರ್ ಆಯ್ತು. ಅಡ್ಜೆಕ್ಟಿವ್ ಎಂದರೇನು? ನಾಮ ವಿಶೇಷಣ, ನಾಮಪದದ ವಿಶೇಷತೆಯನ್ನು ಹೇಳತಕ್ಕಂತಹ ಶಬ್ದಕ್ಕೆ ನಾವು ಅಡ್ಜೆಕ್ಟಿವ್ಸ್ ಅಂತ ಹೇಳಿ ಕರಿತೀವಿ. ಮಿನಿಮಮ್ ನಮಗೆ ಪರೀಕ್ಷಾ ದೃಷ್ಟಿಕೋನದಿಂದ 100 ಅಡ್ಜೆಕ್ಟಿವ್ಸ್ ಗಳಾದರೂ ಬರಲೇಬೇಕು. 100 ಅಡ್ಜೆಕ್ಟಿವ್ಸ್ ಬಂದ್ರೆ ನಮಗೆ 300 ಅಡ್ಜೆಕ್ಟಿವ್ಸ್ ಗಳು ಬಂದ ಹಾಗೆ. ಹೇಗೆ ಕ್ರಿಯಾಪದಗಳಲ್ಲಿ V1, V2, V3 ಇದೆ ಅಂದ್ರೆ ಫಸ್ಟ್ ಫಾರ್ಮ್ ಆಫ್ ದ ವರ್ಬ್, ಸೆಕೆಂಡ್ ಫಾರ್ಮ್ ಆಫ್ ದ ವರ್ಬ್ ಅಂಡ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಫಾರ್ ಎಕ್ಸಾಂಪಲ್ ಗೋ, ವೆಂಟ್, ಗಾನ್ ಅಂತೇನು ಹೇಳ್ತೀವಿ. ಹಾಗೆಯೇ ನಾವು ಅಡ್ಜೆಕ್ಟಿವ್ಸ್ ಬಂದಾಗ ಇಲ್ಲಿಯೂ ನಾವೇನ್ ಮಾಡ್ತೀವಿ ಅಂದ್ರೆ 3 ಫಾರ್ಮ್ಸ್ ಗಳನ್ನ ಮಾಡ್ತೀವಿ. ಆದ್ರೆ ಇಲ್ಲಿ ನಾವು ಕಾಲವನ್ನು ಇಟ್ಟುಕೊಂಡು ಭೂತಕಾಲ, ಭವಿಷ್ಯತ್ ಕಾಲ ಅಥವಾ ಪಾರ್ಟಿಸಿಪಲ್, ಭೂತಕೃದ್ವಾಚಕ ಅಂತ ಹೇಳಿ ಮಾಡೋದಿಲ್ಲ. ಇಲ್ಲಿ ನಾವು ಡಿಗ್ರಿ ಮೇಲೆ ಅವುಗಳಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವರ್ಗೀಕರಣ ಮಾಡ್ತೀವಿ. ಅವುಗಳನ್ನ ಹೋಲಿಕೆಯಾಗಿ ಅಥವಾ ತುಲನಾತ್ಮಕವಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಅವುಗಳ ಉಪಯೋಗವನ್ನು ನಾವು ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಾವೇನ್ ಮಾಡೋಣ ಅಂತೀವಿ ಇವತ್ತಿನ ದಿವಸ ಅಡ್ಜೆಕ್ಟಿವ್ಸ್ ಅಂತ ಕಲಿಯೋಣ. ಅಂಡ್ ಇಲ್ಲಿಂದ ನಾನು ಹೇಳಿದ ಹಾಗೆ ಸ್ವಲ್ಪ ನಾವೇನ್ ಮಾಡಬೇಕು ಅಂದ್ರೆ ಇವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಅಡ್ಜೆಕ್ಟಿವ್ಸ್. ಎಸ್, ಸೊ ನಿಮಗಾಗಿ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಅನ್ನ ತಗೊಂಡು ಬಂದಿದ್ದೇನೆ. ಜಸ್ಟ್ ಲೆಟ್ ಅಸ್ ಲುಕ್ ಅಟ್ ಇಟ್. ಸಿಂಪಲ್ ಆಗಿ ನೋಡಿ. Right? Word used, an adjective is a word used with a noun to describe or point the person, animal. Is exactly noun ಅಂತ ತಕ್ಷಣ ನಮಗೆ ಈಗಾಗಲೇ ಏನು ಗೊತ್ತಿದೆ ಸ್ನೇಹಿತರೆ? ನಾಮಪದ ಅಂದ ತಕ್ಷಣ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್, ಥಿಂಗ್, ಆಕ್ಷನ್, ಫೀಲಿಂಗ್, ಕ್ವಾಲಿಟಿ ಅಂತೈತಿ. ಅದರ ಬಗ್ಗೆ ಡಿಸ್ಕ್ರೈಬ್ ಮಾಡೋದು ಅಂತಂದ್ರೆ ಏನು? ವರ್ಣನೆ ಮಾಡುವುದು, ಅದರ ಬಗ್ಗೆ ಏನಾದರೂ ಹೇಳುವುದು. ರೈಟ್? ಅದರ ಬಗ್ಗೆ ಡಿಸ್ಕ್ರೈಬ್ ಮಾಡಕ ಅಥವಾ ಪಾಯಿಂಟ್ ಔಟ್ ಮಾಡಕ. ಪಾಯಿಂಟ್ ಔಟ್ 1, 2, 3, 4 ಅಂತ ಪಾಯಿಂಟ್ ಔಟ್ ಮಾಡಕ ನಾವೇನ್ ಮಾಡ್ತೀವಿ? ಅಡ್ಜೆಕ್ಟಿವ್ ಅನ್ನ ಇಲ್ಲಿ ಬಳಸ್ತೀವಿ. ಓಕೆ, ಸೊ ಅಡ್ಜೆಕ್ಟಿವ್ ಆಲ್ವೇಸ್ ಆಡ್ಸ್ ಸಮಥಿಂಗ್ ಟು ದ ಮೀನಿಂಗ್ ಆಫ್ ಅ ನೌನ್. ಈಗಾಗಲೇ ನಾನು ತಮಗೆ ಹೇಳಿದ ಹಾಗೆ ನಾಮಪದಕ್ಕೆ ಏನಾದರೂ ಅರ್ಥವನ್ನ ಸೇರಿಸುತ್ತೆ. ಇಟ್ ಆಡ್ಸ್ ವ್ಯಾಲ್ಯೂ ಟು ನೌನ್ ಅಂತ ಹೇಳಲು ನಾವೇನ್ ಮಾಡಬಹುದು ಅಂತಾರೆ ಇಲ್ಲಿ
ತಿಳ್ಕೋಬಹುದು. ಓಕೆ, ಸೊ ಹಾಗಂತಂದ್ರೆ ಇಲ್ಲಿ ನಾನು ನಿಮ್ಗೆ ಹೇಳಿ ನೋಡ್ರಿ, ಆಡ್ ಈ ತರ ನಾವು ಇದನ್ನ ನೆನಪಿಟ್ಕೋಬಹುದು. ವಿ ಕ್ಯಾನ್ ರಿಯಲಿ ಮೇಕ್ ಇಟ್ ಮೋರ್ ಈಸಿ. ಓಕೆ, ಈಸಿಯರ್ ಆಗಿ ನಾವು ಇದನ್ನ ಅರ್ಥ ಮಾಡ್ಕೋಬಹುದು. ದಟ್ ಈಸ್ ಆಡ್ಜೆಕ್ಟಿವ್ ಅಂತ ಈ ತರ ನಾವು ನೆನಪಿಟ್ಕೋಬಹುದು. ಆದರೆ ಬರೀತಕ್ಕದ್ದಲ್ಲ, ಯಾಕಂತಾರೆ ಡಿ ಸೈಲೆಂಟ್ ಇದೆ. ಎಕ್ಸಾಂಪಲ್, ಗುಡ್ ಆಗಲಿ, ಅ ಲಾಟ್ ಆಫ್ ಆಗಲಿ, ಮೆನಿ ಆಗಲಿ, ನಾವಿಲ್ಲಿ ಏನ್ ಮಾಡ್ತೀವಿ ಅಂತಾರ ನೋಡ್ಕೋತೀವಿ. ಸರ್, ಲಾಟ್ ಆಫ್ ಹೇಗೆ ವರ್ಣಿಸ್ತೀವಿ? ಎಸ್, ಇಲ್ಲಿ ನಾವು ನಾಮ ವಿಶೇಷಣಗಳ ಪ್ರಕಾರಗಳನ್ನು ಕಲಿತಾಗ ನಮಗೆ ಏನಾಗುತ್ತದೆ ಸ್ನೇಹಿತರೆ ಅಂತಾರೆ ಗೊತ್ತಾಗುತ್ತೆ. ಸೊ ಪ್ರಮುಖವಾಗಿ ನಾವು ಪರೀಕ್ಷಾ ದೃಷ್ಟಿಕೋನದಿಂದ ಇವುಗಳನ್ನ ಅಭ್ಯಾಸ ಮಾಡಬೇಕು. 6 ವಿಧಗಳನ್ನು ನಾವು ನೋಡ್ಕೋತೀವಿ. ಅದರಲ್ಲಿ 4 ವಿಧಗಳು ಬಹಳ ಪ್ರಮುಖವಾದಂಥದ್ದು. ಇದರ ಬಗ್ಗೆ ವಿಸ್ತೃತವಾಗಿ ನಮಗ ಗೊತ್ತಿರಬೇಕು. ಹೇಗೆ ಫಿಗರ್ಸ್ ಆಫ್ ಸ್ಪೀಚ್ ದಲ್ಲಿ ನಾನು ಹೇಳ್ತಾ ಇದ್ದೆ, ಆಸೋನಮ್ಸ್ ಆಗಲಿ ಅಥವಾ ಎಕ್ಸ್ಕ್ಲಮೇಷನ್ ಅಂತಕ್ಕಂಥದ್ದಾಗಲಿ ಇಂಪಾರ್ಟೆಂಟು, ಅಷ್ಟು ಅಲ್ಲ, ಆದರೂ ನಮಗೆ ಗೊತ್ತಿರಬೇಕು. ಹಾಗೆ 6 ವಿಧಗಳು, ಈ 4 ವಿಧಗಳು ನಮಗೆ ಗೊತ್ತಿರಬೇಕು. ಒಂದೇದ್ದು ಯಾವುದು ಅಂತಂದ್ರೆ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ. ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ, ಗುಣವಾಚಕಗಳು, ಗುಣವನ್ನು ಹೇಳ್ತಕ್ಕಂಥವು. ರೈಟ್. ಎರಡನೇದು ಯಾವುದು? ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ, ಪರಿಮಾಣವನ್ನು ಹೇಳ್ತಕ್ಕಂಥದ್ದು. ರೈಟ್. ಗುಣ ಏನು? ಮೊದಲನೇದು ಕ್ವಾಲಿಟಿ, ಎರಡನೇದು ಕ್ವಾಂಟಿಟಿ. ಥರ್ಡ್ ಒನ್ ಈಸ್ ಅಡ್ಜೆಕ್ಟಿವ್ಸ್ ಆಫ್ ನಂಬರ್, ಸಂಖ್ಯೆಯ ಕುರಿತು ಹೇಳ್ತಕ್ಕಂಥದ್ದು. ನಾಲ್ಕನೇದು ಯಾವುದು ಅಂತಂದ್ರೆ ಈ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ಗಳು ಅಂತ ಹೇಳಿ ಇಲ್ಲಿ ನಾವು ಒಂದು ಎಸ್ಪೆಷಲಿ ಡೆಮಾನ್ಸ್ಟ್ರೇಟಿವ್ ದಲ್ಲಿ ದಿಸ್, ದಾಟ್, ದೀಸ್ ಇವೆಲ್ಲ ಬರ್ತವೆ. ಇದ್ರ ಜೊತೆಗೆ ಆರ್ಟಿಕಲ್ಸ್ ಗಳನ್ನು ನಾವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅದನ್ನು ಸೆಪರೇಟ್ ಒಂದು ಟಾಪಿಕ್ ಆಗಿ ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಅಡ್ಜೆಕ್ಟಿವ್ಸ್ ಗಳಲ್ಲಿ 4 ನಮಗೆ ನೆನಪಿಡಬೇಕು. ಒಂದು ಕ್ವಾಲಿಟಿ, ಎರಡನೇದು ಕ್ವಾಂಟಿಟಿ, ಮೂರನೇದು ನಂಬರ್, ಅಂಡ್ ನಾಲ್ಕನೇದು ಯಾವುದು ಅಂದ್ರೆ ಡೆಮಾನ್ಸ್ಟ್ರೇಟಿವ್ adjectives. Quality, quantity, right? Third one is, yes, number. Fourth one is, exactly correct, demonstrative adjectives. Okay? So fine. So ಹಾಗಾದ್ರೆ ಮುಂದೆ ಏನು ಅನ್ನೋದನ್ನು ನೋಡೋಣ ಅಂತ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಅಭ್ಯಾಸ ಮಾಡ್ತೀವಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. Dear aspirants, first 4 are very important from examination point of view. ಅದ್ಯಾವುದು? ಒಂದೇದು ಅಂತಾರೆ adjectives of quality. ಒಂದೇದು ಯಾವುದು? adjectives of quality. So adjectives of quality ಅಲ್ಲಿ ನಾವು ಏನ್ ನೆನಪಿಡಬೇಕು ನೋಡಿ, the adjectives of which show the quality or kind of a noun are called adjectives of quality. ಗುಣವನ್ನು ಹೇಳ್ತಕ್ಕಂಥದ್ದು, ಸಿಂಪಲ್ ಗುಣ ವಿಶೇಷಣಗಳು. ಏನು ಗುಣ, ಹೆಂಗ, ಸ್ವಭಾವ, ಗುಣದ ಬಗ್ಗೆ ಹೇಳ್ತಕ್ಕಂಥದಕ್ಕೆ ನಾವು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂತ ಕರಿತೀವಿ. ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಭ್ಯಾಸ ಮಾಡ್ತೀವಿ. ಸೊ ಇಲ್ಲಿ ಹರೀಶ್ ಆಗಲಿ, ಗಿರೀಶ್ ಆಗಲಿ, ಕ್ರಾಂತಿ ಆಗಲಿ, ವೆಂಕಟೇಶ್ ಆಗಲಿ, ಕಾವ್ಯ ಆಗಲಿ, ರೈಟ್. ಸೊ ಚೈತ್ರ ಆಗಲಿ, ವಾಟ್ ಕೈಂಡ್ ಆಫ್ ಗರ್ಲ್ ಆರ್ ಬಾಯ್ ಹಿ ಈಸ್ ಆರ್ ಶಿ ಈಸ್ ಅಂತ ಕೇಳಿದಾಗ ನಮಗೆ ಕ್ವಾಲಿಟಿ ಆಫ್ ಅಡ್ಜೆಕ್ಟಿವ್ಸ್ ಇರ್ತತಿ. ಒಂದು ನಾಮಪದವನ್ನು ತಗೊಂಬೋದು, ಅದನ್ನು ಬರೆಯೋದು ಮೊದಲ. ಫಸ್ಟ್ ವಿ ಹ್ಯಾವ್ ಟು ರೈಟ್ ಹಿಯರ್. ಸೊ ಐ ಹ್ಯಾವ್ ರಿಟರ್ನ್ ಹಿಯರ್ ಕಾವ್ಯ. ಇಲ್ಲ ಕಾವ್ಯ ಅಂತ ಬರೆದಿನಿ. ಕಾವ್ಯ ಅಂತ ಬರೆದ್ಮೇಲೆ ವಾಟ್ ಕೈಂಡ್ ಆಫ್ ಗರ್ಲ್ ಈಸ್ ಕಾವ್ಯ, ವಾಟ್ ಕೈಂಡ್ ಆಫ್ ಗರ್ಲ್ ಈಸ್ ಕಾವ್ಯ ಅಂತ ಕೇಳಿದಾಗ ನಿಮಗೇನು ಉತ್ತರ ಬರ್ತದೆ, ಆ ಉತ್ತರ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಇರ್ತದೆ. What kind of boy is Kranti? What kind of man is Venkatesh? For example, I am telling. What kind of girl is Jayashri? What kind of girl is Asha? Look at this. So, ಆ ಪ್ರಶ್ನೆಯನ್ನು ಹಾಕಿದಾಗ ನಮಗೆ ಉತ್ತರ ಬರ್ತದೆ, ಅದು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಇರ್ತದೆ. ಕಾವ್ಯ is a young girl. Look at this. Young. ಕಾವ್ಯ is a clever girl. ಬಹಳ ಜಾಣ ಇದ್ದಾಳೆ. Kavya is a brave girl, right? Shuralu, nice girl, beautiful girl, awesome girl, strong girl. So now you tell me, how many adjectives do you know? So examination point of view, right now what you have to do, pause the video and
note down the quality adjectives of quality. You make a list of them, then you will come to know. So to make that list, what you have to do? Imagine your sister, your brother, your cousin, your teacher, your husband, wife, sister, anybody. Then start writing their qualities. How many qualities do you know? ಎಷ್ಟು ಕ್ವಾಲಿಟೀಸ್ಗಳನ್ನ ಇಂಗ್ಲಿಷ್ದಲ್ಲಿ ನಮಗೆ ಹೇಳಲಿಕ್ಕೆ ಬರುತ್ತೆ, ಅವುಗಳನ್ನು ಪಟ್ಟಿ ಮಾಡ್ರಿ. ಒಂದು ವಸ್ತು ಅಂತ ತೋರಿ, ವಸ್ತುವಿನ ಬಗ್ಗೆ ಕ್ವಾಲಿಟೀಸ್ಗಳನ್ನು ಬರೀರಿ. ರೈಟ್? ಒಂದು ವ್ಯಕ್ತಿ ಅಂತ ತೋರಿ, ಅದರ ಬಗ್ಗೆ ಬರೀರಿ. ಒಂದು ಊರು ತೋರಿ, ಅದರ ಬಗ್ಗೆ ಕ್ವಾಲಿಟೀಸ್ಗಳನ್ನು ಬರೀರಿ. ಆವಾಗ ನಮಗೆ ಎಕ್ಸಾಕ್ಟ್ಲಿ ನಮ್ಮನ್ನು ನಾವು ಅಸೆಸ್ ಮಾಡ್ಕೊಂಡಂಗಾಗುತ್ತೆ, ನನಗೆ adjectives ಆಫ್ ಕ್ವಾಲಿಟೀಸ್ ಎಷ್ಟು ಬರುತ್ತೆ ಅಂತ. Then only it is going to help you in the examination. So ನಾವೇನು ಹೇಳ್ತೀವಿ, ವಾಟ್ ಕೈಂಡ್ ಕಾವ್ಯ ಇಸ್ ಅ ಗರ್ಲ್, ಇದಕ್ಕೆ ವಾಟ್ ಕೈಂಡ್ ಆಫ್ ಗರ್ಲ್ ಇಸ್ ಕಾವ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ನಮಗೇನು ಉತ್ತರ ಸಿಗುತ್ತೆ, ಅದಕ್ಕೆ ನಾವೇನಂತ ಹೇಳ್ತೀವಿ, adjectives ಆಫ್ ಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಇದು ನಮಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಅ ವಂಡರ್ಫುಲ್ ಥಿಂಗ್. ಇಲ್ಲಿ adjectives ಆಫ್ ಕ್ವಾಲಿಟಿ ವಿಷಯಕ್ಕೆ ಬಂದಾಗ ನಾವು ಸುಮಾರು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಕಲಿಯಬಹುದು. ಇಲ್ಲಿ ಪ್ರೊಫೆಸರ್ ಗ್ರಾಮರ್ ಅಂತಕ್ಕಂಥವ್ರು ಬಹಳ ಬ್ಯೂಟಿಫುಲ್ ಆಗಿ ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ಅನಲೈಸ್ ಮಾಡಿದ್ರು. ಅದನ್ನ ನಾವೇನ್ ಮಾಡ್ಕೋಬಹುದು, ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಟ್. ಐ ವಿಲ್ ಎಕ್ಸ್ಪ್ಲೇನ್. ಸೊ ಸಾಮಾನ್ಯವಾಗಿ ಯಾವ್ದಾದ್ರ ಬಗ್ಗೆ ಹೇಳಬೇಕಂತ ಸಂದರ್ಭದಲ್ಲಿ ನಾವು ಕ್ವಾಲಿಟಿಗೆ ಒಪಿನಿಯನ್ ಅಂತಕ್ಕಂಥದ್ದು, ಅಭಿಪ್ರಾಯ ಅಂತಕ್ಕಂತಹ ನಿಟ್ಟಿನಲ್ಲಿ ಪ್ರೊಫೆಸರ್ ಗ್ರಾಮರ್ ಅವರು ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಅವರು ಅಧ್ಯಯನವನ್ನು ಮಾಡಿಬಿಟ್ಟು ಒಂದು ಸೂತ್ರವನ್ನು ನಮಗೆ ಕೊಟ್ಟರು. ಎಷ್ಟು ವಂಡರ್ಫುಲ್ ಇತ್ತು ನೋಡ್ರಿ. ಒಂದು ಸೂತ್ರವನ್ನು ಕೊಟ್ಟರು. ಆ ಸೂತ್ರ ಏನು ಅಂತಂದ್ರೆ ಆಪ್ಷಕಾಮ್ ಅಂತ ಹೇಳ್ತೀವಿ. ಆ ಸೂತ್ರಕ್ಕೆ ನಾವೇನಂತ ಕರಿತೀವಿ, ಆಪ್ಷಕಾಮ್ ಸೂತ್ರ ಅಂತ ಕರಿತೀವಿ. ಆಪ್ಷಕಾಮ್ ಸೂತ್ರ ಅಂತಂದ್ರೆ ಏನಿದು, ಇದನ್ನ ನಾವು ನೆನಪಿಡಾಕ ಆಪ್ಷಕಾಮ್. ಸೊ ಇಲ್ಲಿ ಒಪಿನಿಯನ್ ಅಂದ್ರೆ ಇಲ್ಲಿ ನಾವೇನು ಹೇಳ್ತೀವಿ, ಇಲ್ಲಿ ಕ್ವಾಲಿಟಿ ಹೇಳ್ತೀವಿ. ಯಂಗ್, ಬ್ರೇವ್, ಬ್ಯೂಟಿಫುಲ್, ಆಸಮ್, ವಂಡರ್ಫುಲ್, ನಾವಿದೇನು ಹೇಳ್ತೀವಿ, ಕ್ವಾಲಿಟಿ ಹೇಳ್ತೀವಿ. ಇದು ಕ್ವಾಲಿಟಿ. ರೈಟ್? ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಉದಾಹರಣೆ ಬರೀತೀವಿ. ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್, ನಾನು ನಿಮ್ಗೆ ತಿಳಿಯೋದಕ್ಕಾಗಿ ಶಾರ್ಟ್ ಕಟ್ ಆಗಿ ಬರೀತಾರೆ ಬ್ಯೂಟಿಫುಲ್. ಮುಂದೇನು ಹೇಳ್ತೀವಿ, ಶೇಪ್ ಹೇಳಬೇಕು, ಆಕಾರ ಹೇಳ್ಬೇಕಂತ ನಾವು ಹೇಳ್ತೀವಿ. ಶೇಪಿಗೆ ಬಂದಾಗ SHAPE ಅಂತಂದ್ರೇನು, ಶೇಪಿಗೆ ಬಂದಾಗ ನಾವೇನ್ ಹೇಳ್ತೀವಿ ಸ್ನೇಹಿತರೆ ಇಲ್ಲಿ ಅಂತಂದ್ರೆ ಟಾಲ್, ಶಾರ್ಟ್, ಫ್ಯಾಟ್. ಸೊ ಇದೇನಾಯ್ತು, ಆಕಾರ ಆಯ್ತು. ಒಪಿನಿಯನ್, ಶೇಪ್. ದೆನ್ ಎ ಬಂದಾಗ ವಯಸ್ಸು, ಏಜ್ ಹೇಳ್ತೀವಿ. ಏಜ್ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಏನು, ಓಲ್ಡ್, ನ್ಯೂ, ಇವೆಲ್ಲ ಏನು ಅಂತಂದ್ರೆ ಏಜ್. ಇದು ಮಾಡರ್ನ್, ಇದು ಏಜ್ ಆಯ್ತು. ಆಪ್ಷಕಾಮ್. ಸಿ ಬಂದಿರಂತ ನಾವೇನ್ ಹೇಳ್ತೀವಿ ಸ್ನೇಹಿತರೆ ಇಲ್ಲಿ ಅಂತಂದ್ರೆ, ಸಿ ಬಂದಾಗ ವಾಟ್ ಡು ವಿ ಟೆಲ್, ಕಲರ್ ಅಂದ್ರೆ ಬಣ್ಣ. ಇಲ್ಲಿ ಹೇಳ್ತೀವಿ. ಸೊ ಸಿ ಅಂತಾರೆ ಇಲ್ಲಿ ಕಲರ್ ಅಂತಾರೆ ವೈಟ್, ಬ್ಲ್ಯಾಕ್, ಬ್ರೌನ್, ಯೆಲ್ಲೋ. ಸೊ ಇದೇನಾಯ್ತು, ಈಗ ಕಲರ್ ಆಯ್ತು. ಅ ಬಂದಾಗ ಮೂಲ, ಒರಿಜಿನ್ ಅಂತಾರೆ ಇಂಡಿಯನ್, ಅಮೆರಿಕನ್, ರೈಟ್, ಬ್ರಿಟಿಷ್. ಇಲ್ಲೇನು ಹೇಳ್ತೀವಿ, ಓಕ ನಾವು ಒರಿಜಿನ್ ಅಂತ ಹೇಳ್ತೀವಿ. ಒರಿಜಿನ್ ಅಂತಂದ್ರೆ ಇಲ್ಲಿ ಇಂಡಿಯನ್, ಮೂಲ, ಯಾವ ಮೂಲದ್ದು, ಇಂಡಿಯನ್, ಅಮೆರಿಕನ್, ಈ ತರ ನಾವು ಮೂಲಗಳನ್ನ ಹೇಳ್ತೀವಿ. ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಪ್ರೊಫೆಸರ್ ಗ್ರಾಮರ್ ಅವರು ಕೊಟ್ಟಂತಹದ್ದು ಏನು, adjective ಆಫ್ ಕ್ವಾಲಿಟಿ ಮೇಲೆ ಸೂತ್ರ. ಆಪ್ಷಕಾಮ್, ಒಪಿನಿಯನ್, ಶೇಪ್,
ಏಜ್, ಕಲರ್, ಒರಿಜಿನ್. ಎಂ ಅಂತಂದ್ರೆ ಎಸ್, ಎಂ ಅಂತಂದ್ರೆ ಮಟೀರಿಯಲ್. ಬಂಗಾರದೋ, ಕಟ್ಟಿಗೆದೋ, ಬೆಳ್ಳಿದೋ, ಗೋಲ್ಡ್, ಸಿಲ್ವರ್. ಸೊ ಮಟೀರಿಯಲ್. ಯು ಡೋಂಟ್ ಕನ್ಫ್ಯೂಸ್ ದಿಸ್ ವಿತ್ ಮಟೀರಿಯಲ್ ನೌನ್. ಇಲ್ಲಿ ಗೋಲ್ಡನ್ ರಿಂಗ್ ಎದರಿಂದ ಮಾಡಿದ್ದು ಆ ದೃಷ್ಟಿಕೋನದಿಂದ ನಾವಿಲ್ಲಿ ಮಟೀರಿಯಲ್ ಅಂತ ಹೇಳ್ತೀವಿ. ಸೊ ಈ ಆಪ್ಷನ್ ಆಫ್ ನೋಡ್ರಿ ಸದ್ಯಕ್ಕ ಲುಕ್ ಅಟ್ ದಿಸ್: ಕ್ವಾಲಿಟಿ, ಶೇಪ್, ಏಜ್, ಕಲರ್, ಒರಿಜಿನ್, ರೈಟ್, ದೆನ್ ಮಟೀರಿಯಲ್. ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ನೇಟಿವ್ ಸ್ಪೀಕರ್ಸ್ ಆಫ್ ಇಂಗ್ಲಿಷ್, ಇಂಗ್ಲೆಂಡ್ದವರು ಇವುಗಳನ್ನ ಇದೇ ಆರ್ಡರ್ನಲ್ಲಿ ಬಳಸ್ತಾರೆ. ನೀವು ಇಲ್ಲಿ ಒಂದಕ್ಕಿಂತ ಹೆಚ್ಚು ಅಥವಾ ಎರಡಕ್ಕಿಂತ ಹೆಚ್ಚು ಕ್ವಾಲಿಟೀಸ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಅಂತಂದ್ರೆ ನೀವು ಮೊದಲ ಶೇಪ್ ಹೇಳಿಬಿಟ್ಟು ಆಮೇಲೆ ಕ್ವಾಲಿಟಿ ಹೇಳಕ್ ಬರೋದಿಲ್ಲ. ಟಾಲ್ ಬ್ಯೂಟಿಫುಲ್ ಗರ್ಲ್ ಅಂತ ಹೇಳಕ್ ಬರೋದಿಲ್ಲ, ಬ್ಯೂಟಿಫುಲ್ ಟಾಲ್ ಗರ್ಲ್ ಅಂತ ಹೇಳಬೇಕು. ಸೊ ಫಸ್ಟ್ ನಾವು ಕ್ವಾಲಿಟಿ ಹೇಳಬೇಕು, ಆಮೇಲೆ ಶೇಪ್ ಹೇಳಬೇಕು. ರೈಟ್? ನೀವು ಹಿಂಗೆ ಹೇಳಕ್ ಬರೋದಿಲ್ಲ, ಟಾಲ್ ಓಲ್ಡ್ ಬ್ಯೂಟಿಫುಲ್ ಲೇಡಿ ಅಂತ ಹೇಳಕ್ ಬರೋದಿಲ್ಲ. ತಪ್ಪು ಅಂತ ಹೇಳಿ ಪ್ರೊಫೆಸರ್ ಗ್ರಾಮರ್ ಹೇಳ್ತಾರೆ. ಬ್ರಿಟಿಷ್ ಇಂಗ್ಲಿಷ್ ಒಳಗೆ ಇದನ್ನ ಅಕ್ಷರಶಃ ಫಾಲೋ ಮಾಡ್ತಾರೆ. ಸೊ ಇಲ್ಲಿ ನಾವು ಈ ಪ್ರಕಾರನೇ ಹೇಳಬೇಕು ಅಂತಂದ್ರೆ ಒಪಿನಿಯನ್ ಹೇಳಬೇಕು, ಶೇಪ್ ಹೇಳಬೇಕು, ಏಜ್ ಹೇಳಬೇಕು, ಕಲರ್ ಹೇಳಬೇಕು, ಒರಿಜಿನ್ ಹೇಳಬೇಕು, ಮೆಟೀರಿಯಲ್ ಹೇಳಬೇಕು. ಎಲ್ಲ ಒಮ್ಮೆ ಹೇಳಬೇಕಂತ ಏನೈತೆ? ಇಲ್ಲ. ನಮಗೆ ಏನ್ ಬೇಕಾದ್ರೆ ಹೇಳ್ರಿ, ಎರಡು ಹೇಳಿದಾಗ ಹೋಪ್ಫುಲಿ ನಾವೇನ್ ಮಾಡಬೇಕು ಅಂದ್ರೆ ಈ ನಿಯಮವನ್ನ ಫಾಲೋ ಮಾಡಬೇಕು. ಸೊ ಇದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಒಳಗೆ ನಾವು ಏನ್ ಮಾಡಬೇಕು ಸ್ನೇಹಿತರೆ ಅಂತಂದ್ರೆ ನೆನಪಿನಲ್ಲಿ ಇಟ್ಕೋಬೇಕು. ಸೊ ಅಪ್ಶಕಾಮ್ ಇಲ್ಲಿ ನಮಗೆ ಎರಡು ಡಬಲ್ ಏಜ್ಡ್ ಸ್ವಾರ್ಡ್ ಇದ್ದಂಗೆ ನಮಗೊಂದು ಲೆವೆಲ್ ಮೇಲೆ ನೋಡಿದ್ರೆ ಈ ಕಡೆ ಹತ್ತತ್ತೆ ಆ ಕಡೆ ಹತ್ತತ್ತೆ ಅಂತಂದ್ರೆ ವೊಕ್ಯಾಬ್ಯುಲರಿನ ಹೆಚ್ಚು ಮಾಡ್ಕೊಳ್ಳೋ ಸಂಬಂಧ ನಾವು ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಇವುಗಳನ್ನ ಪ್ರಾಕ್ಟೀಸ್ ಮಾಡಕ್ಕೂ ನಮಗೆ ಅನುಕೂಲ ಆಗ್ತತಿ. ಡಿಸ್ಕ್ರಿಪ್ಟಿವ್ ಪೇಪರ್ದಲ್ಲಿ ಬರೀಬೇಕಾದಂತ ಸಂದರ್ಭದಲ್ಲಿ ಯಾವುದೇ ಎಸ್ಸೆ ಇರಲಿ ಏನೇ ಇದ್ರೂ ಸದ್ಯಕ್ಕೆ ಈ ಅಡ್ಜೆಕ್ಟಿವ್ಸ್ಗಳು ನಮಗೆ ಬಹಳಷ್ಟು ಯೂಸ್ ಆಗ್ತಾವೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಒಳಗಾಗ್ಲಿ ಅಥವಾ ಸ್ಪೀಚ್ ರೈಟಿಂಗ್ ಒಳಗ ಈ ಅಡ್ಜೆಕ್ಟಿವ್ಸ್ಗಳನ್ನು ನಾವು ಬಹಳಷ್ಟು ಬಳಸ್ತೀವಿ. ಆದ್ದರಿಂದ ಇವುಗಳ ಕೇವಲ ಪಟ್ಟಿಯನ್ನು ಮಾಡಲಾರದೆ, ಕೇವಲ ಗೋಡೆಗೆ ಹಚ್ಚಿ ಅಲ್ಲೇ ಸೀಮಿತವಾಗಿ ಇಡಲಾರದೆ ಇವುಗಳನ್ನು ನಾವು ಲರ್ನ್ ಮಾಡಬೇಕು. ಅಂಡ್ ಇವುಗಳನ್ನ ಸೆಪರೇಟ್ ಆಗಿ ಲರ್ನ್ ಮಾಡೋದ್ರಿಂದ ನಮಗೆ ಪ್ರಯೋಜನ ಆಗಲ್ಲ. ವಿ ಮಸ್ಟ್ ಯೂಸ್ ದಮ್ ಇನ್ ಅವರ್ ಸೆಂಟೆನ್ಸಸ್. ಮೈ ಬ್ರದರ್ ಇಸ್ ಹ್ಯಾಂಡ್ಸಮ್, my sister is beautiful, my school is big, my house is very small, my heart is very big. Just I'm giving you examples. So ಇವುಗಳನ್ನು ನಾವು ಬೆಳೆಸಬೇಕು. ಅಂಡ್ ಇವುಗಳಿಗೆ ಅಡಿಷನಲ್ ಆಗಿ ನಾವು ಏನ್ ಮಾಡಬೇಕು ಅಂತಂದ್ರೆ ಪಟ್ಟಿ ಮಾಡಿಕೊಂಡು ವಾಕ್ಯಗಳ ಇವುಗಳನ್ನು ಬಳಸ್ಕೋತ ನಾವು ಉಪಯೋಗ ಮಾಡಬೇಕು. ಸೊ ಲೆಟರ್ ರೈಟಿಂಗ್ ಬರೀಬೇಕಂತ ಸಂದರ್ಭದಲ್ಲಿ, ಪ್ಯಾರಾಗ್ರಾಫ್ ರೈಟಿಂಗ್ ಬರೀಬೇಕಂತ ಸಂದರ್ಭದಲ್ಲಿ ನಾವು ಇವುಗಳ ಬಳಕೆಯನ್ನು ಅಲ್ಲಿ ಮಾಡಬಹುದು. ಸೊ ಆಲ್ ಆಫ್ ದೆಮ್ ಆರ್ ಇಂಟರ್ ಕನೆಕ್ಟೆಡ್. ಒನ್ಸ್ ವಿ ಕಂಪ್ಲೀಟ್ ದ ಸಿಲೆಬಸ್, ದೆನ್ ವಿ ವಿಲ್ ಈಸಿಲಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ how beautifully we can use and how simple it is to score marks in the examination. So, I hope you understood this. Idu clear ಆಯಿತು ಅಂತ ಹೇಳ್ಕೊತೀನಿ. Opshakam, 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 Opshakam. Opinion, shape, age, right? Opshakam, color, O, origin, M, material. ಇದು adjectives of quality ಬಗ್ಗೆ ಸ್ನೇಹಿತರೆ ನಾನು ಮಾತಾಡ್ತಾ ಇದ್ದೆ. So welcome back. Okay, so ಇಲ್ಲಿ ಆಪ್ಷಕಾಮ್ ಬಗ್ಗೆ ನಾನು ನಿಮಗೆ ಈಗಾಗಲೇ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದಿಂದ ಎಕ್ಸಾಮ್ ಕಾರ್ನರ್ ದಿಂದ ಇದರ ಮಹತ್ವ ಅಂತ ಹೇಳಿ ಇದನ್ನು ನೋಟ್ ಮಾಡಿದ್ದೀನಿ. ಇದನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಅಂಡ್ ಇಲ್ಲಿ ಬಹಳ ಮಹತ್ವದ ಏನು ಬರುತ್ತೆ ಅಂತಂದ್ರೆ ಪರೀಕ್ಷಾ ತಯಾರಿಗಾಗಿ ಈ ರೀತಿ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿಯ ಪಟ್ಟಿ ಮಾಡಿ ಇಲ್ಲಿ ಇವುಗಳನ್ನು ಬಂದಾಗ ಈ ಕ್ವಾಲಿಟಿ ಬಂದಾಗ ಈಗಲೇ ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ ತಯಾರಿ ಮಾಡಬೇಕು. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ನಾವು ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಅಂತ ಹೇಳಿ ಮುಂದೆ ಹೋಗಿ ಕಲಿತೀವಿ. ಬಹಳ ಈಸಿ ಆಗ್ತೈತಿ. ಅದಕ್ಕೆ ನಾನು ಇದನ್ನು ನಿಧಾನವಾಗಿ ಯಾಕೆ ಹೇಳತ್ತಂದ್ರೆ ಅಲ್ಲಿ ಬಹಳ ಸ್ಪೀಡ್ ಆಗಿ ನಾವೇನ್ ಮಾಡಬಹುದು ಅಂದ್ರೆ ಕ್ಯಾಚ್ ಮಾಡಬಹುದು. ವೆರಿ ಈಸಿಲಿ ವಿ ಕ್ಯಾನ್ ಕ್ಯಾಚ್
ಒಂದ್ಸಲ ಹೇಳಿದ್ರೆ ಫಿಕ್ಸ್ ಆಗಿಬಿಡ್ತೈತಿ. ಅದಕ್ಕಾಗಿ ನಾವು ಈಗಲೇ ಏನ್ ತಯಾರಿ ಮಾಡ್ಕೋಬೇಕು ಅಂತಂದ್ರೆ ಒಂದು ಅಬ್ಜೆಕ್ಟಿವ್ ಆಫ್ ಕ್ವಾಲಿಟಿ ಸಿಕ್ತು ಅಂತಂದ್ರೆ ಅದರ 3 ಡಿಗ್ರಿ ಇರ್ತಾವೆ. ಡಿಗ್ರಿ ಅಂದ್ರೇನು? ಲೆವೆಲ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ತುಲನಾತ್ಮಕವಾಗಿ ನಾವು ಆ ಅಬ್ಜೆಕ್ಟಿವ್ ಅನ್ನು ಹೋಲಿಸ್ತೀವಿ. ಆ 3 ಫಾರ್ಮ್ಸ್ಗಳು ನಮಗೆ ಈಗ ಬರ್ತಿರಬೇಕು. ಸೊ ಅದಕ್ಕೆ ಈ ರೀತಿಯಾಗಿ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ತಯಾರು ಮಾಡ್ಕೋಬೇಕು. ಗುಡ್, ಬೆಟರ್, ಬೆಸ್ಟ್. ಗುಡ್, ಬೆಟರ್, ಬೆಸ್ಟ್. ಸೊ ಗುಡ್, ಬೆಟರ್ ಅಂಡ್ ಬೆಸ್ಟ್. ಗುಡ್ ಏನು? ಒರಿಜಿನಲ್ ಫಾರ್ಮ್. ಇಲ್ಲಿ ಕಂಪ್ಯಾರಿಸನ್ ಇಲ್ಲ. ದೇರ್ ಇಸ್ ನೋ ಕಂಪ್ಯಾರಿಸನ್ ಹಿಯರ್. ಸೊ ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ಇಟ್ ವಿತ್ ಅನ್ ಎಕ್ಸಾಂಪಲ್ ಟು. ನಿಮ್ಗೊಂದು ಎಕ್ಸಾಂಪಲ್ ಅನ್ನು ಕೊಟ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಐ ವಿಲ್ ಜಸ್ಟ್ ಗಿವ್ ಯು ಒನ್ ಎಕ್ಸಾಂಪಲ್. ಸೊ ಐ ವಿಲ್ ಗೆಟ್ ಬ್ಯಾಕ್ ಟು ದಿಸ್. ಲುಕ್ ಎಟ್ ದಿಸ್. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು? ಫಾರ್ ಎಕ್ಸಾಂಪಲ್, ಕವಿತಾ is a good girl. Look at this. ಇಲ್ಲಿ ಏನ್ ಮಾಡಿವಿ ನಾವು? ಕವಿತಾ is a good girl ಅಂದಾಗ ಒಳ್ಳೆ ಹುಡುಗಿದಾಳೆ ಕವಿತಾ ಅಂದಂಗ. Did we compare ಕವಿತಾ to anyone? No. ಸೊ ಹೀಗೆ ನೀವು ಬೇಕಾದಷ್ಟು ಬರೀಬಹುದು. ಅಮೇರಿಕಾ ಇಸ್ ಅ ಪಾಪ್ಯುಲರ್ ಕಂಟ್ರಿ. ಇಲ್ಲಿ ಯಾರಂದಾರ? ಎಸ್ ಐತಿ, ರೈಟ್. ರಷ್ಯಾ ಇಸ್ ಅ ಡೆಡ್ಲಿ ನೇಷನ್ ಹೇಳಬಹುದು. ಸೊ ಇಲ್ಲಿ ರೂಟ್ ಅಡ್ಜೆಕ್ಟಿವ್ ದ ಮೂಲ ರೂಪವನ್ನು ಬಳಸ್ತೀವಿ ನಾವು. ಮಸಾಲೆಗಾಗಿ ಇದನ್ನ ಏನಂತ ನೆನಪಿಡ್ತೀವಿ? ಈಗ A1 ಅಂತ ನೆನಪಿಡ್ತೀವಿ. ನೆನಪಿಡ್ಬೇಕಾಗ ದೇರ್ಫೋರ್ ನಾವೇನ್ ಬರೀತೀವಿ ಇಲ್ಲಿ? ಗುಡ್. ಇದು A1 ಫಾರ್ಮು. ಬೇಸ್ ಅಡ್ಜೆಕ್ಟಿವ್ ಫಾರ್ಮ್ ಇದು A1. ಈಗ ನಮಗೆ ಪ್ರಶ್ನೆ ಇಲ್ಲ. ಯಾಕಂತಾರೆ? ಕವಿತಾ, ರೈಟ್, ಶಿ ಇಸ್ ಅ ಕ್ವೀನ್. ನಾವು ಒಬ್ಬಕ್ಕಿದ ಬಂದ್ರು ನೋಡ್ರಿ. ಇನ್ನೊಬ್ಬಕ್ಕೆ ಈಗ ಯಾರು ಬಂದ್ರು? ಬಬಿತಾ ಬಂದ್ರು. ಬಬಿತಾ ಬಂದ ತಕ್ಷಣ ಈ ಒಳ್ಳೆಯತನಕ್ಕ ನಾವು ಡಿಗ್ರಿ ಲೆವೆಲ್ಗಳನ್ನ ಹೇಳ್ತೀವಿ. ಈಕೆಂತ ಆಕೆ ಚಲೋ ಆದಳು. ಸೊ ಬಂತು ನೋಡ್ರಿ, ಸಮಸ್ಯೆ ಚಲೋ ಆಯ್ತು. ಯಾವಾಗ ಹೋಲಸಾಕ್ ಚಲೋ ಮಾಡ್ತೀವಿ ಅವಾಗ ಸಮಸ್ಯೆ ಚಲೋ ಆಗ್ತತಿ. ಅಂದ್ರೆ ಸಮಸ್ಯೆ ಅಂತಲ್ಲ, ಈ ದೃಷ್ಟಿಕೋನದಿಂದ ಜನರಲ್ ಆಗಿ ಹೇಳ. ಸೊ ಇಲ್ಲಿ ಬಬಿತಾ ಈಸ್ ಹೆಂಗ್ ಹೇಳೋದು ನಾವು? ಬಬಿತಾ ಈಸ್ ಗುಡಾರ್ ದ್ಯಾನ್ ಅಂತ ಹೇಳಕ್ ಬರ್ತೈತೆ. ಅದು ನಮ್ಮ ತಲೆಗೆ ಏನಿರ್ತೈತಿ? EREST ಹೇಳ್ಬೇಕಂತ ಹಂಗಿಲ್ಲ. ಸೊ ನಾವೇನ್ ಮಾಡ್ತೀವಿ ಇಲ್ಲಿ? ನೆಕ್ಸ್ಟ್ ಫಾರ್ಮ್ ಹೇಳ್ತೀವಿ, ಬಬಿತಾ ಈಸ್ ಬೆಟರ್. ಅಂಡ್ ಇಲ್ಲಿ ಒಂದೇನ್ ಟೆಕ್ನಿಕ್ ನೆನ್ಬಿಡ್ಬೇಕು? ಬೆಟರ್ ಅಂತ ಬಂದ ತಕ್ಷಣ ಮುಂದೆ ಧ್ಯಾನ ಒಗೆದು ಬಿಡುದಿಲ್ಲ, ಧ್ಯಾನ ಇಟ್ಟು ಬಿಡುದಿಲ್ಲ. ಬೆಟರ್ ದ್ಯಾನ್. ಸೊ ಬಬಿತಾ ಈಸ್ ಅ ಬೆಟರ್ ದ್ಯಾನ್ ಹೂ? ಆಬ್ವಿಯಸ್ಲಿ ಕವಿತಾ. ಸೊ ಈ ಫಾರ್ಮಕ್ಕೆ ನಾವೇನಂತ ಕರಿತೀವಿ ಸ್ನೇಹಿತರೆ? ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ A2 ಅಂತ ಕರಿತೀವಿ. ಕಂಪ್ಯಾರಿಟಿವ್ ಫಾರ್ಮ್ ಇದು. ಇದಕ್ಕೆ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕರಿತೀವಿ. ಸೊ ಗುಡ್ ಆದ ತಕ್ಷಣ ನಾವೇನ್ ಮಾಡಬೇಕು? ಇಲ್ಲಿ ಬೆಟರ್ ಅಂತ ಬರೀಬೇಕು. ಸೊ ಇದು A2 ಅಂತ ಹೇಳಿ ನಾವೇನ್ ಮಾಡ್ತೀವಿ? ಇಲ್ಲಿ ನೆನಪಿಡ್ತೀವಿ. ಸೊ ದಿಸ್ ಈಸ್ A2. ನಾವು ಒಂದು ಕೋಡ್ ಕೊಡತ್ತೀವಿ. ಅದಕ್ಕೆ ಮುಂದೆ ನಮಗೆ ಬಹಳ ಈಸಿ ಆಗ್ತದೆ. A2 ಗುಡ್, ಬೆಟರ್, ಗುಡ್, ಬೆಟರ್. ಈಗ ಬಬಿತಾ ಮತ್ತ ಕವಿತಾ ಇಬ್ಬರೇ ಇದ್ರು. ಇನ್ನೊಬ್ಬಕ್ಕೆ ಬಂದ್ರು ಎಂಟ್ರದಲ್ಲಿ. ನೌ ಕಮ್ಸ್ ಸುನೀತಾ ವಿಲಿಯಮ್ಸ್. ಸುನೀತಾ ವಿಲಿಯಮ್ಸ್ ಬಂದ್ರು. ಸುನೀತಾ ಬಂದಾಗ ನಾವೇನಾಯ್ತು ಅಂತಂದ್ರೆ ಇಬ್ಬರಕ್ಕಿಂತ ಹೆಚ್ಚು ಮಂದಿಯೊಳಗೆ ಒಬ್ರು ಶ್ರೇಷ್ಠ ಅಂತ ಹೇಳಬೇಕು. ಸೂಪರ್. ಈ 3 ಮಂದಿಯೊಳಗೆ ಸೂಪರ್ ಏಕೆನ? ಸೂಪರ್ ಅಂದ್ರೆ ಎಕ್ಸಲೆಂಟ್, ರೈಟ್? ಯು ಜಸ್ಟ್ ಕಾಂಟ್ ಬೀಟ್ ದ್ಯಾಟ್ ಅಂತ ಹೇಳಿದಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ 3ನೇ ಫಾರ್ಮ್ ಬಳಸ್ತೀವಿ. ಇದಕ್ಕೆ ಬೆಸ್ಟ್ ಅಂತ ಕರಿತೀವಿ. ಇದಕ್ಕೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಕಂಪ್ಯಾರಿಟಿವ್, ಸೂಪರ್ಲೇಟಿವ್, ಪಾಸಿಟಿವ್. ಇದು ರೂಟ್ ಇದಕ್ಕೆ ಏನಾಯ್ತು? ಪಾಸಿಟಿವ್ ಆಯ್ತು. ಇಟ್ ಬಿಕೇಮ್ ಪಾಸಿಟಿವ್. ಇದು ಪಾಸಿಟಿವ್ ಆಯ್ತು. ಇದೇನಾಯ್ತು? ಕಂಪ್ಯಾರಿಟಿವ್ ಆಯ್ತು.
ಓಕೆ, ಇದೇನಾಯ್ತು? ಸೂಪರ್ಲೇಟಿವ್ ಆಯ್ತು. ಈ ಶಬ್ದಗಳನ್ನು ನಾವು ಲಕ್ಷ್ಯಕ್ಕೆ ಪಾಸಿಟಿವ್. ಇದನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಕೇಳುವ ಚಾನ್ಸಸ್ಗಳು ಈ ವರ್ಷ ಬಹಳ ಇದೆ. ಒಂದು ಅಡ್ಜೆಕ್ಟಿವ್ ಅನ್ನು ಕೊಟ್ಬಿಟ್ಟು ಇದು ಯಾವ ಫಾರ್ಮ್ದಲ್ಲಿದೆ ಅಂತ ಕೇಳಬಹುದು, ಅಥವಾ ಒಂದು ಬ್ಲಾಂಕ್ ಕೊಟ್ಬಿಟ್ಟು, ನಮಗೆ ಎಷ್ಟು ಈಸಿ ನೋಡ್ರಿ, ಹಿಂಗ ಬ್ಲಾಂಕ್ ಕೊಟ್ಬಿಟ್ಟು ಮುಂದೆ ದ್ಯಾನ್ ಸಮ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಏನು ವರ್ಡ್ ಕೊಟ್ಟಿದ್ರು, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಅಡ್ಜೆಕ್ಟಿವ್ ಕೊಟ್ಟಿದ್ರು ಅಂದ್ರೆ ಬೇಸಿಕಲಿ ನಾವೇನ್ ಮಾಡ್ತೀವಿ? A2 ಬಳಸ್ತೀವಿ. ಯಾಕಂತಂದ್ರೆ ಈ A2 ಮುಂದೆ ಆಲ್ವೇಸ್ ನಾವು ಏನ್ ಬಳಸ್ತೀವಿ? ಕಂಪ್ಯಾರಿಟಿವ್ ಮುಂದೆ ಏನ್ ಬಳಸ್ತೀವಿ? ದ್ಯಾನ್ ಬಳಸ್ತೀವಿ. ಕಂಪ್ಯಾರಿಟಿವ್ ಅಡ್ಜೆಕ್ಟ್ ಮುಂದೆ ನಾವೇನ್ ಬಳಸ್ತೀವಿ? ದ್ಯಾನ್ ಬಳಸ್ತೀವಿ. ಈಸಿಯಾಗಿ ನೆನಪಿಟ್ಕೋಬೇಕು. ಸೂಪರ್ಲೇಟಿವ್ ಅಂತ ಇತ್ತು ಅಂತ ನಮಗೆ ಕೊಟ್ಟಿದ್ರು, ಹಿಂದೆ ನಾವು ಬ್ಲಾಂಕ್ ಇತ್ತು ಅಂತ ನಾವೇನ್ ತಿಳ್ಕೋಬೇಕು? ದ ಬಳಸ್ತೀವಿ. ಆಲ್ವೇಸ್ ಡೆಫಿನೆಟ್ ಆರ್ಟಿಕಲ್ ಅನ್ನ ನಾವೇನ್ ಬಳಸ್ತೀವಿ? A3 ಹಿಂದ್ಗಡೆ ಬಳಸ್ತೀವಿ. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಹಿಂದ್ಗಡೆ ದ ಬೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್, ಇಲ್ಲಿ ನಾವೇನ್ ಮಾಡ್ತೀವಿ? ದ ಬಳಸ್ತೀವಿ. ವಿ ಯೂಸ್ ದ ಹಿಯರ್. ಇದು ಟೆಕ್ನಿಕ್ ನಾವು ನೆನಪಿಟ್ಕೋಬೇಕು. ಸೊ ಇಲ್ಲಿ ನಾವು ಈಸಿಯಾಗಿ ಇದನ್ನ ಹೆಂಗ ತಿಳ್ಕೋಬಹುದು ಅಂತಂದ್ರೆ ಈ ರೀತಿಯಾಗಿ ಮಾಡ್ಕೋಬಹುದು. ಸೊ ಗುಡ್, ನೋ ಪ್ರಾಬ್ಲಮ್, ಡನ್, ಬೆಟರ್. ಇದಕ್ಕೆ ಮುಂದೆ ಅಂಡರ್ಸ್ಟುಡ್, ದ್ಯಾನ್ ಒಗದ ಬಿಡುವುದಿಲ್ಲ, ನೆನಪಿಡಕ್ಕೆ ಬೆಟರ್ ದ್ಯಾನ್, ಅಂಡ್ ಹಿಯರ್ ದ ಬೆಸ್ಟ್, ದ ಬೆಸ್ಟ್, ದ ಬೆಸ್ಟ್, ದ ಬೆಸ್ಟ್, ಗುಡ್, ಬೆಟರ್, ಬೆಸ್ಟ್. ಸೊ ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗತ್ತೆ. ಏನ್ ಕನ್ಫ್ಯೂಷನ್ ಆಗತ್ತೆ ಇಲ್ಲಿ ಅಂತಂದ್ರೆ, ಎಲ್ಲಿ ಮೋರ್ ಹಚ್ಚಬೇಕು, ಎಲ್ಲಿ ಮೋಸ್ಟ್ ಹಚ್ಚಬೇಕು, ಎಲ್ಲಿ ER ಹಚ್ಚಬೇಕು, ಎಲ್ಲಿ EST ಹಚ್ಚಬೇಕು ಅಂದನ್ನ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಕರ್ನಾಟಕ ಅಕಾಡೆಮಿ ಅವ್ರು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ವಿ ಕ್ಯಾನ್ ಮೇಕ್ ಇಟ್ ಕ್ಲಿಯರ್ ನಾವು. ಸೊ ವಾಪಸ್ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸ್ಲೈಡಿಗೆ ಹೋಗೋಣ, ನಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವೇನ್ ಹೇಳ್ತೀವಿ, ಈ ತರ ತಾವು ಪರೀಕ್ಷೆಗೆ ಏನ್ ಮಾಡ್ಕೊಳ್ಬೇಕು ಅಂದ್ರೆ ತಯಾರಿ ಮಾಡಿ ಇಟ್ಟುಕೊಳ್ಬೇಕು. ಓಕೆ, ನೆಕ್ಸ್ಟ್ ಒನ್. ಹಾಗಾದ್ರೆ ಈ ಅಡ್ಜೆಕ್ಟಿವ್ಸ್ ಗಳನ್ನ ಹೆಂಗ್ ಬಂದು, ಎಲ್ಲಿಂದ ತಯಾರಾದು? ಭಾಷಾಶಾಸ್ತ್ರಜ್ಞರಿಗೆ ಒಂದು ದೊಡ್ಡ ಸವಾಲು. ಹೆಂಗ್ ತಯಾರು ಮಾಡೋದು ಶಬ್ದಗಳನ್ನ? ಇರುವ 26 ಅಕ್ಷರಗಳು, ಏನೇನು ಫಾರ್ಮುಲಾಗಳನ್ನ ಹಾಕಬೇಕು, ಏನೇನು ಯೂಸ್ ಮಾಡಬೇಕು ಅಂತಂದಾಗ ಅವ್ರೇನ್ ಮಾಡಿದ್ರು ಅಂತಾರ, ಈಸಿಯಾಗಿ ನಾಮಪದಗಳನ್ನ ತಗೊಂಡು ಬಂದ್ರು, ಅವುಗಳಿಗೆ ಒಂದ್ ಸ್ವಲ್ಪ ಏನೋ ಹಾಕಿ ಅಡ್ಜೆಕ್ಟಿವ್ಸ್ ಗಳನ್ನ ತಯಾರು ಮಾಡಿದ್ರು. ಅದು ಹೇಗೆ ಅನ್ನೋದನ್ನ ನಾವಿಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೋಡ್ಬೋದು, ಅಭ್ಯಾಸ ಮಾಡ್ಬೋದು. ಸೊ adjectives are generally derived from nouns. Generally, ಸಾಮಾನ್ಯವಾಗಿ ಬಹಳಷ್ಟು ಮೆಜಾರಿಟಿ ಆಫ್ ದ adjectives ಆರ್ ಡಿರೈವ್ಡ್ ಫ್ರಮ್ ನೌನ್ಸ್. ಸೊ adjectives ಗಳ ಮೂಲ ಯಾವುದು ಅಂತಾರೆ? ನಾಮಪದಗಳು. ಸೊ ಆ ನಾಮಪದಗಳಿಗೆ AL, OUS, then here IVE, ATE, FUL, TIC, ABLE, LY, ARY, ORY, ENT or ANT ಅಂತೇಳಿ ಹಚ್ಚಿಬಿಟ್ಟು ಆಡ್ ಮಾಡಿಬಿಟ್ಟು ಅವುಗಳನ್ನು ಏನ್ ಮಾಡಿದ್ರು ಅಂತಾರೆ? adjectives ಗಳನ್ನ ತಯಾರು ಮಾಡಿದ್ರು. ಸೊ ಇನ್ ದಿಸ್ ವೇ ದ adjectives ಆರ್ ಫಾರ್ಮ್ಡ್. ಓಕೆ, ನೆಕ್ಸ್ಟ್ ಉದಾಹರಣೆಗಾಗಿ, ಎಸ್, ಬೈ ಆಡಿಂಗ್ AL ಅನ್ನ ಮಾಡಿ ಆಡ್ ಮಾಡಿ ಏನ್ ಮಾಡಿದ್ರು ಅಂತಂದ್ರೆ ನಾವಿಲ್ಲಿ ನೋಡಬಹುದು. ಅಗ್ರಿಕಲ್ಚರ್ ಇದು ನಾಮಪದ, ಅಗ್ರಿಕಲ್ಚರ್ ಇಸ್ ನಾಮಪದ. ಇದಕ್ಕೆ ಆಡ್ ಮಾಡಿಕೊಂಡು ಏನಾಯ್ತು? ಅಗ್ರಿಕಲ್ಚರಲ್. ಸೊ ಇಲ್ಲಿ ಪರೀಕ್ಷೆಯಲ್ಲಿ ಈ ತರಹದ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಇದನ್ನು ವಿಸ್ತೃತವಾಗಿ ನಿಮಗೆ ಲಿಸ್ಟ್ ಕೊಟ್ಟಿದ್ದು. ಈ ನಿಟ್ಟಿನಲ್ಲಿ ತಾವು ತಯಾರಿ ಮಾಡ್ಕೊಳ್ಬೇಕಂತ ಹೇಳ್ತಾ ಇರೋದು. ಏನು ಅಂದ್ರೆ ಅಗ್ರಿಕಲ್ಚರ್ ಇದು ನಾಮಪದ, ಇಟ್ ಈಸ್ ನೌನ್. ಅಗ್ರಿಕಲ್ಚರ್ ಏನು? ನೌನ್ ಇದು, ರೈಟ್? ಸೊ ಇಲ್ಲಿ ನಾವು ಕಂಪಲ್ಸರಿ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಇಡಾಕಬೇಕು. ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಅಗ್ರಿಕಲ್ಚರ್ ಅನ್ನು ನಾವು ನೆನಪಿಡಬೇಕು. ಸೊ ಇಲ್ಲಿ ಏನಾಗ್ತತಿ ನೋಡ್ರಿ, AL ಅನ್ನು ಆಡ್ ಮಾಡಿ ಏನ್ ಮಾಡಿದ್ರು? ಅಗ್ರಿಕಲ್ಚರಲ್. ಇಮೋಷನ್, ಇಮೋಷನಲ್. ಆಕೆ ಬಹಳ ಎಮೋಷನಲ್ ಅದಾಳು, ಭಾವನಾತ್ಮಕ.
Music, musical. It's a musical love story ಅಂತ ಹೇಳ್ತಿರ್ತೀವಿ ನೋಡ್ರಿ. Occasion, occasional. Experiment, experimental. Look at this. Cultural, cultural. Nation, national. Person, personal. Margin, marginal. Then autumn, autumnal. ಇಲ್ಲೆಲ್ಲ ನಾವೇನ್ ಮಾಡ್ತೀವಿ, ಏಲನ್ನು ಹಚ್ಚೋದ್ರ ಮುಖಾಂತರ ನಾಮಪದಗಳನ್ನ ನಾಮ ವಿಶೇಷಣಗಳನ್ನಾಗಿ ಬದಲು ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಸಸ್ಪಿಷಿಯನ್, ಸಸ್ಪಿಷಿಯಸ್. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, OUS ಹಚ್ಚಲಾಗ್ತೀವಿ. ಸಸ್ಪಿಷನ್, ಸಂಶಯ. ಎಲ್ಲ ನಾವು ಹೇಳ್ತೀವಿ ಏನು, ಎಲ್ಲಕ್ಕಿಂತಲೂ ದೊಡ್ಡ ರೋಗ ಅಂತಂದ್ರೆ ಸಂಶಯದ ರೋಗ ಅಂತ ಹೇಳ್ತೀವಿ. ಅಂದ್ರೆ ಬಹಳಷ್ಟು ಸಲ ಹ್ಯೂಮರಸ್ಲಿ ಹೇಳ್ತಿರ್ತಾರೋ, ಏನೋಪ್ಪ ಅವ್ನು ಸಂಶಯ ನಕ್ಷತ್ರದಾಗ ಹುಟ್ಟಿದಂಗೆ ಕಾಣಿಸ್ತಾರೋ ಅಂತ ನಾವು ಹೇಳ್ತಿರ್ತಾರ. ಅದು ಸತ್ಯ ಅಲ್ಲ. ಸಂಶಯ ನಕ್ಷತ್ರ ಅಂತಿರುವುದಿಲ್ಲ. ಅಂತಂದ್ರೆ ಚಿಂತೆ ಬೇರೆ, ಸಂಶಯ ಅಂತಕ್ಕಂಥದ್ದು ಬೇರೆ. ಸಸ್ಪಿಷಿಯನ್, ಇಲ್ಲೇನು ಹೇಳ್ತೀವಿ ನಾವು, ಸಸ್ಪಿಷಿಯಸ್. ಜಾಯ್, ಜಾಯಸ್. OUS ಹಚ್ಚೋದ್ರ ಮುಖಾಂತರ ನೌನ್ಸ್ ಗಳನ್ನು ನಾವೇನ್ ಮಾಡಬಹುದು, ಅಡ್ಜೆಕ್ಟಿವ್ಸ್ ಗಳನ್ನಾಗಿ ತಯಾರಿ ಮಾಡ್ಕೊಳ್ಬಹುದು. ಕರೇಜ್, courageous. Ridicule, ridiculous, ridiculous. So ಎಲ್ಲ ವರ್ಡ್ಸ್ ಗಳನ್ನ ನಾವು ಬಳಸಬೇಕು. We have to use them. You have to use them in your own sentences, right? Then next one, pity, piteous. Desire, desirous. Glory, glorious. India has a glorious history of 10,000 years. Glorious history, adjective of quality. Okay? Then envy, envious. There was a popular advertisement of Onida. Owner's pride, neighbor's envy. Owner's pride and neighbor's envy. So envious. Rigor, rigorous. ಇಲ್ಲೆಲ್ಲ ಏನಾಯ್ತು, OUS ಹಚ್ಚೋದ್ರ ಮುಖಾಂತರ ನಾವು ನಾಮಪದಗಳನ್ನ ಏನು ಮಾಡಿದ್ವಿ, ಅಡ್ಜೆಕ್ಟಿವ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿವಿ. ಈ ಫಾರ್ಮ್ಸ್ ಗಳು ನೆನಪಿರ್ಬೇಕು. ಇದು ಏರಿಯಾ 2 ಒಳಗೂ ವರ್ಡ್ ಫಾರ್ಮ್ಸ್ ಅಂತ ಬರುತ್ತೆ. ಅಲ್ಲೂ ಇದು ಏನಾಗುತ್ತೆ ಅಂತ ಕವರ್ ಆಗುತ್ತೆ. ಏರಿಯಾ 1ದಲ್ಲಿ ನಮಗೆ ಬಹಳ ಇಂಪಾರ್ಟೆಂಟು. ಏರಿಯಾ 3ದಲ್ಲಿ ಇವುಗಳನ್ನು ಬಳಸಿದ್ರೆ ನಮ್ಮ ರೈಟಿಂಗ್ ಇಫೆಕ್ಟಿವ್ ಆಗುತ್ತೆ. ಮುಂದೆ IVE ಹಚ್ಚಿ ಕ್ರಿಯೇಟ್ ಇದ್ದದ ಕ್ರಿಯೇಟಿವ್ ಮಾಡಬಹುದು. ಇಂಪ್ರೆಸ್ ಇದ್ದದ ಇಂಪ್ರೆಸಿವ್ ಮಾಡಬಹುದು. ಡಿಟೆಕ್ಟ್ ಡಿಟೆಕ್ಟಿವ್ ಮಾಡಬಹುದು. ಕೋಆಪರೇಟ್ ಕೋಆಪರೇಟಿವ್ ಮಾಡಬಹುದು. ಟಾಕ್ ಟಾಕೇಟಿವ್. ಲುಕ್ ಅಟ್ ದಿಸ್ ಎಕ್ಸಾಂಪಲ್ಸ್. ಇನ್ಫಾರ್ಮ್ ಇನ್ಫಾರ್ಮೇಟಿವ್. Protect, productive. Attract, attractive. Instinct, instinctive. Complete, right? Compete, competitive. Look at this. Compete, competitive. So, ಈ ತರಹದಂತ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಅದಕ್ಕೆ ಎಲ್ಲಿಂದ ಈ ಅಡ್ಜೆಕ್ಟಿವ್ ತಯಾರಾಯಿತು ಅನ್ನೋದ್ರ ಕುರಿತು ಸೂಕ್ಷ್ಮವಾಗಿ ನಾವು ನೋಡ್ಕೊಂಡಿಟ್ಕೊಂಡಿರ್ಬೇಕು. ಮಲ್ಟಿಪಲ್ ಚಾಯ್ಸ್ನಲ್ಲಿ 4 ಆಪ್ಷನ್ ಕೊಟ್ಟಾಗ ನಾವು ಕ್ವಿಕ್ ಆಗಿ ಏನ್ ಮಾಡಬಹುದು ಅಂತಂದ್ರೆ ಚೆಕ್ ಮಾಡಬಹುದು. ಓಕೆ, ನೆಕ್ಸ್ಟ್ ಒನ್. By adding ATE, accuracy, accurate. Look at this. Adequacy, adequate, adequate. Adequate measures should be taken. Privacy, very important here. Privacy, private. Passion, passionate. Always ಪರೀಕ್ಷೆಯಲ್ಲಿ ಬಳಕೆಯಲ್ಲಿರ್ತಕ್ಕಂತಹ ಶಬ್ದಗಳನ್ನ ಕೇಳ್ತಿರ್ತಾರೆ. ನಮಗೆ ಗೊತ್ತಿರ್ತತಿ, ಎಲ್ಲೋ ಕೇಳ್ದಂಗಾಗಿರ್ತತಿ, ಅದು ನಮಗೆ ಹೊಳೆಯೋದಿಲ್ಲ. ಆದ ಕಾರಣ ಈ ಎಕ್ಸಾಂಪಲ್ಸ್ ಗಳನ್ನ ನಾವು ನೀಟಾಗಿ ಓದ್ಕೋಬೇಕು. ಓಕೆ, ನೆಕ್ಸ್ಟ್ ಒನ್ FUL. FUL ಹಚ್ತೀವಿ. ಹಾರ್ಮ್, ಹಾರ್ಮ್ಫುಲ್. ಟ್ರೂತ್, ಟ್ರೂತ್ಫುಲ್. ಹೆಲ್ಪ್, ಹೆಲ್ಪ್ಫುಲ್. ಬ್ಯೂಟಿ, ಬ್ಯೂಟಿಫುಲ್. ಕೇರ್, ಕೇರ್ಫುಲ್. ರೈಟ್? ದೆನ್ ಪವರ್, ಪವರ್ಫುಲ್. ಪ್ಲೇ, ಪ್ಲೇಫುಲ್. ಇವೆಂಟ್, ಇವೆಂಟ್ಫುಲ್. ವಂಡರ್, ವಂಡರ್ಫುಲ್. ಕಲರ್, ಕಲರ್ಫುಲ್. FUL ಹಚ್ಚೋದ್ರ ಮುಖಾಂತರ ನಾಮಪದಕ್ಕೆ ನಾವೇನ್ ಮಾಡಬಹುದು, ಅಗೇನ್ ಅಡ್ಜೆಕ್ಟಿವ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬಹುದು. By TIC, idiom, idiomatic. Yes, we study idioms in area 2, right? Apple of discord. You are the apple of dash dash I ಅಂತ ಹೇಳ್ತೀವಿ. Idiomatic ಅಂತಹ ಭಾಷೆಯನ್ನು ಬಳಸೋದಕ್ಕೆ ನಾವೇನ್ ಹೇಳ್ತೀವಿ, flowery language or idiomatic expressions. We must use idiomatic expressions in our language ಅಂತ ಹೇಳ್ತೀವಿ. Then majesty, majestic. Look at this beautiful word. Majestic.
Majestic is the name of a place in Bangalore, right? It is a noun. At the same time, majestic it means very very wonderful, ಬಹಳ ಏನು ಅಂತಾರೆ ಅಪೂರ್ವವಾದಂಥ ಅದ್ಭುತವಾದಂಥದ್ದು. ದಟ್ ಈಸ್ ಮೆಜೆಸ್ಟಿಕ್. ದೆನ್ ಜರ್ನಲ್, ಜರ್ನಲಿಸ್ಟಿಕ್. ದೆನ್ ಐಡಿಯಲ್, ಐಡಿಯಲಿಸ್ಟಿಕ್. ಏಷಿಯಾ, ಏಷಿಯಾಟಿಕ್. ಡೆಮೋಕ್ರಸಿ, yes, democratic. India is a democratic country. Democratic ಅನ್ನೋದು adjective. ಮೂಲ ಯಾವುದು? Democracy. So what did we add? By adding TIC, we made a list of new adjectives. Next, by IC, angel, angelic. Ironic. Magnet, magnetic. Tragedy, tragic. Myopia, myopic. Look at these words: hero, heroic. Comedy, comic. Lethargic. Patriot, patriotic. Terror, terrific. So what did we do? We added IC to angel and it became angelic. In the same way, we wrote all these words. Then by adding ABLE, note, notable. Look at this: charity, charitable. ಎಲ್ಲ ಕೇಳ್ದಂಗೆ ಎಲ್ಲ ಬರೋ ಶಬ್ದಗಳನ್ನ ಸ್ವಲ್ಪ ಬೇರೆ ಮಾಡಿಬಿಟ್ಟು ನಾವು ಈ ಎಕ್ಸಾಂಪಲ್ಸ್ಗಳನ್ನ ಸ್ನೇಹಿತರು ಏನು ಮಾಡಬೇಕು ಅಂತಾರೆ ನೆನಪದಲ್ಲಿ ಇಡಬೇಕು. ಪ್ಯಾರಿಶ್, ಪೆರಿಷೇಬಲ್. ಲಾಫ್, ಲಾಫೇಬಲ್. ಸೊ ವಿ ಹ್ಯಾವ್ ಟು ರಿಮೆಂಬರ್ ಆಲ್ ದಿಸ್ ಥಿಂಗ್ಸ್. preferable. Creditable. Damnable. Then movable. So I have made a list of such words. Now you must have understood how adjectives are formed. Adjectives formation ಹೇಗಾಯಿತು ಅನ್ನೋದು ತಮಗೇನಾಗಿರಬೇಕು ಅಂತ ಗೊತ್ತಾಗಿರಬೇಕು. LY ದಿಂದ bodily, time, timely, friendly, nightly, then kingly, monthly, womanly, then cowardly, then exemplary, beautiful word, beautiful word. So that's why you need to learn all these things. Then momentary, element, elementary, complement, complementary, supplementary. So the list goes on. ಇದೇ ರೀತಿ ಏನಾಗುತ್ತೆ ಅಂತಂದ್ರೆ ಲಿಸ್ಟ್ ಮುಂದೆ ಹೋಗುತ್ತೆ. Then ORY, see, migratory, introductory. Look at this, introductory, very important words. So interrogatory, right? Then decency, decent. Difference, different. Intelligence, intelligent. Benevolence, benevolent. All these words. Fraud, fraudulent. Deficiency, deficient. Efficiency, efficient. Despondency, despondent. ಇವುಗಳನ್ನೆಲ್ಲ ಏನು ಮಾಡಬೇಕು ಅಂತಂದ್ರೆ ಒಂದು ಪಠ್ಯ ಮಾಡಿಕೊಂಡು every day you have to go through them. Okay? Adding ANT, triumphant, significant, abundance, abundant, reluctant. ಇವುಗಳನ್ನೆಲ್ಲ ಸ್ನೇಹಿತರು ಏನು ಮಾಡಬೇಕು ಅಂತಂದ್ರೆ ನಾವು ಕೂತು ಪಠ್ಯ ಮಾಡಬೇಕು. reliant, defiant, radiant. ಎಲ್ಲ ಏನು ಅಂತಾರೆ, all of them are examples of formation of adjectives. ಹೇಗೆ adjectivesಗಳು ಫಾರ್ಮ್ ಆದವು ಅಂತ ಹೇಳಿ ಇಲ್ಲಿ ಏನಿದೆ ಅಂತಂದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಇಲ್ಲೇ ನಾನು ಏನ್ ಮಾಡಿದ್ದು ಅಂತಂದ್ರೆ ಆಗಲೇ ತಮಗೆ ಹೇಳ್ತಾ ಇದ್ದೆ ತಗೊಂಡಿದ್ದು. ಸೊ ಪಾಸಿಟಿವ್, ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್. ಸೊ ಇಲ್ಲಿ ತಾವು ನೋಡ್ಬೇಕಾದಂಥದ್ದು ಅಂಶ ಏನು ಅಂತಂದ್ರೆ ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್. ಶಾರ್ಪ್, ಶಾರ್ಪರ್, ಶಾರ್ಪೆಸ್ಟ್. ಡಾರ್ಕ್, ಡಾರ್ಕರ್ ಅಂಡ್ ಡಾರ್ಕೆಸ್ಟ್. ಕೀನ್, ಕೀನರ್, ಕೀನೆಸ್ಟ್. ಲಾಂಗ್, ಲಾಂಗರ್, ಲಾಂಗೆಸ್ಟ್. ಸೊ ಇಲ್ಲಿ ನಾವೇನ್ ನೋಡ್ತೀವಿ, ವಾಟ್ ಡಿಡ್ ವಿ ಡು? ಇಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಇಲ್ಲಿ ER ಆಡ್ ಮಾಡಲಾಗಿದೆ, ಇಲ್ಲಿ ಹೋಗಿ EST ಆಡ್ ಮಾಡಲಾಗಿದೆ. ಈ ಶಾರ್ಪ್ ಇಲ್ಲಿ ER ಆಡ್ ಮಾಡಿದೆ, ಶಾರ್ಪರ್ ಆಯ್ತು. ಮುಂದೆ EST ಆಡ್ ಮಾಡಿದಾಗ ಏನಾಯ್ತಂದ್ರೆ ಇಟ್ ಬಿಕೇಮ್ ಶಾರ್ಪೆಸ್ಟ್ ಅಂತಂದ್ರೆ ಮೂಲ ಪಾಸಿಟಿವ್ ಗಳಿಗೆ ER ಅನ್ನು EST ಹಚ್ಚೋದ್ರ ಮುಖಾಂತರ ನಾವು ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ತಯಾರು ಮಾಡ್ಕೊತೀವಿ. ಅದಕ್ಕೆ ನಾನು ಹೇಳಿದ್ದೆ ನೀವು 100 ಕಲಿತ್ರೆ 300 ಕಲಿತ ಹಾಗೆ. ನೆಕ್ಸ್ಟ್ ಒನ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. Adjectives of 2 or more syllables are usually compared by prefixing the words more and most.
ಎಸ್, ಅ ವೆರಿ ಇಂಪಾರ್ಟೆಂಟ್ ರೂಲ್ ಹಿಯರ್ ವಿ ಆರ್ ಸ್ಟಡಿಂಗ್. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈಗಾಗಲೇ ನಾವು ಫೆನೆಟಿಕ್ಸ್ ನಲ್ಲಿ ಸಿಲೆಬಲ್ಸ್ ಗಳ ಕುರಿತು ಕಲಿತಿದ್ದೀವಿ. ಮೊನೋಸಿಲ್ಯಾಬಿಕ್ ಅಡ್ಜೆಕ್ಟಿವ್ ಇದ್ರಿ, ಮೊನೋಸಿಲ್ಯಾಬಿಕ್ ಒಂದೇ ಒಂದು ಸಿಲೆಬಲ್ ಇತ್ತಂದ್ರೆ ಕಣ್ಣು ಮುಚ್ಚಿ ನಾವು ER and EST ಹಚ್ಚಿ ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಗಳನ್ನ ತಯಾರು ಮಾಡ್ತೀವಿ. ಒಂದಕ್ಕಿಂತ ಹೆಚ್ಚು ಸಿಲೆಬಲ್ಗಳಿದ್ರೆ, ಇಫ್ ದೇರ್ ಆರ್ ಮೋರ್ ದೆನ್ ಒನ್ syllable, more than 2 or 3 syllables in a word, then we have to add what? More and most to the simple form of the adjective. Simple form, base form of the adjective. What I mean that here A1. So we add more to A1, then it becomes a comparative. Awesome, more awesome, 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 more than one syllable. ಮೋರ್ ದನ್ ಒನ್ ಸಿಲೆಬಲ್. ನಾವೆಲ್ಲೇನ್ ಮಾಡ್ತೀವಿ? ಮೋರ್ ಅಂಡ್ ಮೋಸ್ಟ್ ಹಚ್ತೀವಿ. ಒಂದಕ್ಕಿಂತ ಹೆಚ್ಚು ಸಿಲೆಬಲ್ಗಳಿದ್ರೆ ಇಲ್ಲಿ ಅಪವಾದಗಳಿವೆ, ಮುಂದೆ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಮೋಸ್ಟ್ ಈಸ್ ಯೂಸ್ ಟು ಇಂಡಿಕೇಟ್ ದ ಕಂಪ್ಯಾರಿಸನ್ ಬಿಟ್ವೀನ್ ಟು, ಮೋರ್ ದನ್ ಟು, ಎಕ್ಸೆಟ್ರಾ ಎಕ್ಸೆಟ್ರಾ, ದಟ್ ವಿ ಹ್ಯಾವ್ ಸ್ಟಡಿಡ್. ಇಬ್ರು ಇದ್ರೆ ಪೇಸ್ ಇತ್ತು ಅಂತ ನಾನು ಈಗಾಗಲೇ ನಿಮಗೆ ಕವಿತಾ ಅಂಡ್ ಐ ಟೋಲ್ಡ್ ಯು ಅಬೌಟ್ ಬಬಿತಾ ಅಂಡ್ ಸುನೀತಾ ಎಕ್ಸಾಂಪಲ್ ಹೇಳಿ, ಅಲ್ಲಿ ತಮಗೆ ಕಾನ್ಸೆಪ್ಟ್ ಏನಾಗಿರ್ಬೇಕು ಅಂದ್ರೆ ಕ್ಲಿಯರ್ ಆಗಿರ್ಬೇಕು. ಸೊ ಇಲ್ಲಿ ನಾವು ಪಾಸಿಟಿವ್, ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್, more tragic, most tragic, tragic, simple rule. ಒಂದಕ್ಕಿಂತ ಹೆಚ್ಚು ಸಿಲೆಬಲ್ ಐತಿ, ಮೋರ್ ಅಂಡ್ ಮೋಸ್ಟ್ ಹಚ್ತೀವಿ. ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಅದಾವ, ಅವುಗಳನ್ನು ಮುಂದೆ ಅಭ್ಯಾಸ ಮಾಡ್ತೀವಿ. ನೋಡಿ, ಬ್ಯೂಟಿಫುಲ್, ಲೆಸ್ ಬ್ಯೂಟಿಫುಲ್, ಲೀಸ್ಟ್ ಬ್ಯೂಟಿಫುಲ್, more beautiful, most beautiful. So here different examples are given for you. Enjoyable, more enjoyable, most enjoyable, fragrant, less fragrant, least fragrant. So here you can use in the way you want, right? ಈ ರೀತಿಯಾಗಿ ತಾವೇನ್ ಮಾಡಬಹುದು ಅಂತಂದ್ರೆ ನೆನಪಿಡಬಹುದು. ಮೋರ್ ಫೇಮಸ್, ಮೋಸ್ಟ್ ಫೇಮಸ್, ಈ ರೀತಿಯಾಗಿ ನಾವೇನ್ ಮಾಡ್ತೀವಿ? ಮೋರ್ ಅಂಡ್ ಮೋಸ್ಟ್ ಹಚ್ತೀವಿ. ಎಕ್ಸೆಪ್ಷನ್ಸ್ ಟು ದ ರೂಲ್. ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಇದಾವೆ. ಎಲ್ಲ ಕಡೆಗೆ ನಾವು ಮೊನೋಸಿಲ್ಯಾಬಿಕ್ ಐತಿ ಅಂತ ಹೇಳಿ ER and EST ಹಚ್ಚಕ್ ಬರುವುದಿಲ್ಲ, ಅಥವಾ ಬರ್ತಿತ್ತು. ಲೆಟ್ ಮಿ ಚೆಕ್ ಇಟ್ ಔಟ್. Sometimes adjectives of one syllable are compared by prefixing more and most. ಒಂದು ಸಿಲೆಬಲ್ ಇದ್ರು ಮೋರ್ ಅಂಡ್ ಮೋಸ್ಟ್ ಹಚ್ತೀವಿ. ಸರ್ ಆಗಳೇ ER and EST ಅಂತ ಹೇಳ್ತಾ ಇದ್ರಿ, ಈಗ ಮೋರ್ ಅಂಡ್ ಮೋಸ್ಟ್ ಅಂತ ಹೇಳ್ತಾ ಇದ್ರಲ್ಲ ಅಂತಂತ ಹೇಳಿ ತಾವು ನನ್ನ ಏನ್ ಮಾಡಬಹುದು ಅಂತಂದ್ರೆ ಪ್ರಶ್ನಿಸಬಹುದು. ಎಸ್, ಮುಂದಿದೆ ಉತ್ತರ. On the other hand, adjectives of more than one syllable are compared by adding ER and EST. There is no rule to follow for making these exceptions. It is in such cases usually a matter of sound. If one form of comparison sounds better than the other, that is the form of comparison to use. It sounds, for example, better to say crisp, more crisp, and most crisp. So this is how our language functions. ಇಲ್ಲಿ ನೇಟಿವ್ ಸ್ಪೀಕರ್ಸ್ಗಳು ಮೂಲತಃ ಏನ್ ನಿಯಮಗಳನ್ನು ಮಾಡ್ತಾರೋ ಅದನ್ನ ನಾವು ಫಾಲೋ ಮಾಡಬೇಕು. ಅದನ್ನ ಬಿಟ್ಟು ನಾವು ವಾಯ್ದಿಂದ ಎಂಡ್ ಆಗ್ತಿತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಹೇಳ್ತೀವಿ. ಆದ್ರೆ ಇಲ್ಲಿ ಹೌ ಡಸ್ ಇಟ್ ಸೌಂಡ್ ಬಹಳ ಮುಖ್ಯ. ನಮಗೆ ಕೇಳಿಸುವಾಗ ಕಂಫರ್ಟೇಬಲ್ ಅನಿಸ್ತತೆ ಇಲ್ಲೋ, ಕೇಳಬೇಕಾದ್ರೆ ಕಂಫರ್ಟೇಬಲ್ ಅನಿಸ್ತತೆ ಇಲ್ಲೋ ಅನ್ನೋದನ್ನು ಸಹಿತ ನಾವೇನ್ ಮಾಡ್ತೀವಿ ಸ್ನೇಹಿತರೆ ಅಂತಂದ್ರೆ ಇಲ್ಲಿ ಗಮನಿಸ್ತೀವಿ. Adjectives with more than one syllable that ends in Y are usually compared by adding ER and EST. Look at this. Fancy, fancy, fancier, fanciest. Sir, agare ಹೇಳಿದ್ರಲ್ಲ, ನಾವು ಒಮ್ಮೆ ಮೋರ್ ದೆನ್ ಒನ್ ಸಿಲೆಬಲ್ ಇತ್ತಂದ್ರೆ ನೀವು ಮೋರ್ ಮೋಸ್ಟ್ ಅಂತ ಹೇಳಿದ್ರಲ್ಲ, ಇದೆ ಎಕ್ಸೆಪ್ಷನ್ಸ್. ಇದ ಇಂಗ್ಲಿಷ್ ದ ಬ್ಯೂಟಿ ಅನ್ಬೋದು, ಇದ ಇಂಗ್ಲಿಷ್ ದ ಡಿಮೆರಿಟ್ ಅನ್ಬೋದು. ನಮಗ ಮೆರಿಟ್ ಇದ್ದಾಗ ಇವುಗಳ ಕಡೆಗೆ ನಾವೇನ್ ಮಾಡಬೇಕು? ಲಕ್ಷ್ಯ ಇಡಬೇಕು. ವಿ ಹ್ಯಾವ್ ಟು ರಿಮೆಂಬರ್ ದೀಸ್ ಎಕ್ಸಾಂಪಲ್ಸ್. ಈ ಎಕ್ಸಾಂಪಲ್ಸ್ ಗಳನ್ನ ನಾವೇನ್ ಮಾಡಬೇಕು ಸ್ನೇಹಿತರೆ ಅಂತ ನೆನಪಿಡಬೇಕು. ಫ್ಯಾನ್ಸಿ, ಫ್ಯಾನ್ಸಿಯರ್, ಫ್ಯಾನ್ಸಿಯೆಸ್ಟ್. ಏನ್ ಹೇಳಿದ ನಿಯಮ? adjectives with more than one syllable that ends in Y are usually compared by adding ER and EST. Notice the change in the spelling in the comparative and in the superlative degrees. The Y changes to I before the addition of ER and EST. This is very important. ಒಂದು ಸ್ಪೆಲ್ಲಿಂಗ್ ರೂಲಕ್ಕೂ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನು ನಾವು ಲಕ್ಷ್ಯದಲ್ಲಿ ಇಡಬೇಕು. ಅಂತಂದ್ರೆ ಫ್ಯಾನ್ಸಿ Y ಐತಿ,
ಇಲ್ಲಿ ಐ ಆಡ್ ಆಯ್ತು. ಯು ಕ್ಯಾನ್ ಜಸ್ಟ್ ನೋಟಿಸ್ ಹಿಯರ್. ನಾವು ಇಲ್ಲೇನ್ ಮಾಡಬಹುದು ಅಂತಂದ್ರೆ ಫ್ಯಾನ್ಸಿ. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ ಹ್ಯಾಪಿ, ರೈಟ್ ಹ್ಯಾಪಿ ಅಂತಿದ್ದಾಗ ಇಲ್ಲಿ ಏನಾಗ್ತತಿ, ಹ್ಯಾಪಿ, ಹ್ಯಾಪಿಯರ್ ಅಂಡ್ ಹ್ಯಾಪಿಯೆಸ್ಟ್. ಹ್ಯಾಪಿ, ಹ್ಯಾಪಿಯರ್ ಅಂಡ್ ಹ್ಯಾಪಿಯೆಸ್ಟ್ ಅಂತ ಹೇಳ್ತೀವಿ, ರೈಟ್. ಮೋರ್ ಹ್ಯಾಪಿ, ಮೋಸ್ಟ್ ಹ್ಯಾಪಿ. ಇಲ್ಲೇನೈತೆ ನೋಡ್ರಿ, ಮೋರ್ ದೆನ್ ಒನ್ ಸಿಲೆಬಲ್ ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ER and EST, Y then end ಆಗ್ತಿದ್ರೆ ಹಚ್ತೀವಿ. ಸೊ all these examples you have to remember. Noisy, noisier, noisiest. Then foggy, foggier, foggiest. Costly, costlier, costliest. A very popular example for us. Costly, costlier and costliest. ಇವುಗಳನ್ನು ನಾವೇನ್ ಮಾಡಬೇಕು ಅಂತಂದ್ರೆ ಸ್ನೇಹಿತರೆ ನೆನಪಿನಲ್ಲಿ ಇಡಬೇಕು. ವಿ ಹ್ಯಾವ್ ಟು ರಿಮೆಂಬರ್ ದೀಸ್ ಥಿಂಗ್ಸ್. ಓಕೆ, ಸೊ ನಾವು ಇಲ್ಲಿ ತನಕ ಏನ್ ಮಾಡಿದೀವಿ ಅಂತಂದ್ರೆ adjectives of quality ಬಗ್ಗೆ ನೋಡಿದೀವಿ. ಓನ್ಲಿ ವಿ ವರ್ ಟಾಕಿಂಗ್ ಅಬೌಟ್ adjectives of quality. ಸೊ ಇಲ್ಲಿ ಪ್ರಮುಖವಾಗಿ ನಾವು ನೆನಪಿಡಬೇಕಾದದ್ದು ಏನು ಅಂತಂದ್ರೆ ಗುಣದ ಕುರಿತು ಏನ್ ಮಾಡ್ತಾವ ಅಂತಂದ್ರೆ ಈ adjectives ಇವುಗಳನ್ನ ನಾವು ಬಳಸ್ತೀವಿ. ಇನ್ನು ಬಂದದ್ದು ನಮಗೆ ಯಾವುದು, ಕ್ವಾಂಟಿಟಿ. ಎರಡನೇದು ಯಾವುದು ಅಂತಂದ್ರೆ adjectives of quantity. So adjectives which describe the quantity of nouns or pronouns are called adjectives of quantity. So how much, ಎಷ್ಟು. So you can just get me water. So mandratu ನೀರು ತೊಂಬ, ಎಷ್ಟು, how much. ಆಗಲಿತ್ತು what kind of girl is ಕಾವ್ಯ, quality. ಇಲ್ಲಿ ನಾವೇನು ಹೇಳ್ತೀವಿ, how much. Get me a cup of water, get me a glass full of water, get me a jug of water, get me a pitcher full of water, get me a bucket full of water, get me a tank full of water. ಎಷ್ಟು ನೀರು ಬೇಕು ಅಂತಂದ್ರೆ ಇಷ್ಟು ಪ್ರಕಾರ ಹೇಳ್ಬೋದು. ಒಂದು ಇಲ್ಲಿ ಸೂಕ್ಷ್ಮ ನೋಡಿ, a cup of water, a glass full of water, a jug full of water. So ಇಲ್ಲಿ ನಮಗೇನು ಗೊತ್ತಾಗ್ತತಿ, how much quantity, ಪರಿಮಾಣ ನಮ್ಗೆ ಗೊತ್ತಾಗ್ತದೆ. ಎಷ್ಟು ಬೇಕು ಅಂತಂದಾಗ ನಾವು ಯಾವ್ದಕ್ಕೆ ಹೋಗ್ತೀವಿ, adjectives of quantity ಹೋಗ್ತೀವಿ. ಇದು ಎಲ್ಲಿಗಾಯ್ತು, ಲಿಕ್ವಿಡ್ ಆಯ್ತು. ಸೊ ವಾಟರ್ ಇಸ್ ಲಿಕ್ವಿಡ್. ಒಂದೇ ಸಾಲಿಡ್ ಇತ್ತಂದ್ರೆ ನಾವು ಹೇಳಕ್ ಬರುದಿಲ್ಲ, ಒಂದು ಜಗ್ಗು ಸಕ್ಕರೆ ತೊಂಬ ಅಂತ ಹೇಳ್ತೀವಿ, ಒಂದು ಜಗ್ ಉಪ್ಪು ತೊಂಬ ಅಂತ ಹೇಳ್ತೀವಿ, ಇಲ್ಲ, ರೈಟ್. ಸೊ ಇಲ್ಲಿ ನೋಡಿ ನಾವು ವೇಟ್ ಏನ್ ಹೇಳ್ತೀವಿ, ಮಿಲಿಗ್ರಾಮ್, ಗ್ರಾಮ್, ಕಿಲೋಗ್ರಾಮ್, ಟನ್, ಪೌಂಡ್, ಸ್ಟೋನ್, ರೈಟ್. ಇದನ್ನ ನಾವೇನ್ ಮಾಡಬೇಕು ಅಂತಾರೆ ಇಲ್ಲಿ ಸ್ನೇಹಿತರ ನೆನಪಿಡಬೇಕು. ಸೊ ಬ್ರಿಂಗ್ ಅ ಕಪ್ ಆಫ್ ಮಿಲ್ಕ್, ಅ ಲೀಟರ್ ಆಫ್ ಮಿಲ್ಕ್, ಅ ಲಿಟಲ್ ಮಿಲ್ಕ್ ಹಿಯರ್, ಅ ಗ್ಯಾಲನ್ ಆಫ್ ಮಿಲ್ಕ್. ಸೊ ಲಿಕ್ವಿಡ್ಸ್ ಇದ್ದಾಗ ಒಂದು ಅಳತೆಯ ಪ್ರಮಾಣ, ಸಾಲಿಡ್ಸ್ ಇದ್ದಾಗ ಇನ್ನೊಂದು ಅಳತೆಯ ಪ್ರಮಾಣ. ಇದನ್ನು ನಾವು ಸ್ನೇಹಿತರ ಏನ್ ಮಾಡಬೇಕು ಅಂತಾರೆ ಲಕ್ಷ್ಯದಲ್ಲಿ ಇಡಬೇಕು, ರೈಟ್. ಸೊ ಇಲ್ಲಿ ಮೆಜರ್ಮೆಂಟ್ಸ್ ಅದಾವು, ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್, ಇಂಚ್, ಫೂಟ್, 2 ಮೈಲ್, ಏಕರ್, ಎಕ್ಸೆಟ್ರಾ. ಇಲ್ಲಿ I want a cup of sugar, spoonful of sugar, bag full of sugar, kilogram of sugar, half a kg of sugar, then a ton of sugar, a lorry load of sugar, 10 kilograms of sugar, etc. ಸಾಲಿಡ್ಸ್ ಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಹೇಗೆ ಹೇಳ್ತೀವಿ. ಸೊ ಅಡ್ಜೆಕ್ಟಿವ್ಸ್ ಗಳು ಕೇವಲ ಗುಣವನ್ನ ಮಾತ್ರ ಹೇಳೋದಿಲ್ಲ, ಇಲ್ಲಿ ಏನು ಹೇಳ್ತಾವ ಅಂತಾರೆ ಪರಿಮಾಣವನ್ನೂ ಸಹಿತ ಹೇಳ್ತಾವ. ಅವಕ್ಕೆ ಅಡ್ಜೆಕ್ಟಿವ್ಸ್ ಆಫ್ ನಂಬರ್ ಅಂತ ಹೇಳ್ತಿರ್ತೀವಿ. ಇವುಗಳ ಕುರಿತು ನಮಗೆ ಗೊತ್ತಿರಬೇಕು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಯಾವುದು ಕಂಡು ಹಿಡೀರಿ ಅಂತ ಅಷ್ಟು ಇದರ ಮೇಲೆ ಏನ್ ಬರ್ತೈತಿ ಅಂದ್ರೆ ಪ್ರಶ್ನೆ ಬರ್ತೈತಿ. ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟುಬಿಟ್ಟು ಇದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿನೋ, ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿನೋ, ಅಡ್ಜೆಕ್ಟಿವ್ಸ್ ಆಫ್ ನಂಬರೋ ಅಥವಾ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತಕ್ಕಂತಹ ಪ್ರಶ್ನೆ ಬರ್ತೈತಿ. ಉಳಿದ್ರ ಬಗ್ಗೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಸೊ ಅಡ್ಜೆಕ್ಟಿವ್ಸ್ ದಟ್ ಡಿಸ್ಕ್ರೈಬ್ ದ ನಂಬರ್ ಆಫ್ ನೌನ್ಸ್ ಆರ್ ಪ್ರೊನೌನ್ಸ್ ಆರ್ ಕಾಲ್ಡ್ adjectives of number ಅಂತ ಹೇಳ್ತೀವಿ. ಇಲ್ಲಿ ಏನು ಹೇಳ್ತೀವಿ, ಅವುಗಳಿಗೆ adjectives of number ಅಂತ ಹೇಳ್ತೀವಿ. ಬಹಳ ಈಸಿ. ಸೊ there are a lot of books in that library, a few books in the library, a number of books in the library, plenty of books in the library, many books in the library, some books in the library, in that library, innumerable books in that library. So ಇಲ್ಲಿ uncountable numbers.
ಖಚಿತವಾಗಿ ಇಷ್ಟ ಅಂತ ಹೇಳಕ್ ನಮಗೇನು ಮಾಡೋದಿಲ್ಲ ಅಂತಾರ ಬರೋದಿಲ್ಲ. ಇಲ್ಲಿ ನೋಡ್ರಿ, ಲಾಟ್ ಆಫ್ ಬುಕ್ಸ್ ಅಂದ್ರೆ ಎಷ್ಟು ಕೌಂಟ್ ಮಾಡಕ್ ಬರ್ತೈತಿ? ಇಲ್ಲ. ಸೊ ನೌನ್ಸ್ ಒಳಗೆ ನಾವು ಕಲ್ತೀವಿ ನೋಡ್ರಿ. ಅನ್ಕೌಂಟೇಬಲ್ ಅಂದ್ರೆ ಅನ್ಎಣಸೇಬಲ್, ಎಣಸಕ್ ಬರೋದಿಲ್ಲ. ಎ ಲಾಟ್ ಆಫ್ ಬುಕ್ಸ್, ಅ ಫ್ಯೂ ಬುಕ್ಸ್, ಅ ನಂಬರ್ ಆಫ್ ಬುಕ್ಸ್, plenty of books, many books, some books, innumerable books. So uncountable numbers ಒಳಗ uncountable numbers and next ಏನಂತಾರೆ countable numbers. So countable numbers ಅಂತಾರೆ 2, 10, 100, 500, 900, 4000 etc etc. ನಾವಿಲ್ಲಿ ಏನ್ ಮಾಡಬಹುದು? ಕೌಂಟ್ ಮಾಡಬಹುದು, ಎಣಿಸಬಹುದು, ಬೆರಳಿಕೆಯಲ್ಲಿ ಎಣಿಸಬಹುದು. ಎಣಿಸೇಬಲ್, ದಟ್ ಇಸ್ ಕೌಂಟೇಬಲ್. So adjectives of number ಒಳಗೆ ಇದನ್ನ ನೋಡ್ಕೋಬೇಕು. Then here I choose a book. ಒಂದು ಅನ್ನಕ ನಾವು ಎ ಅಂತ ಯೂಸ್ ಮಾಡ್ತೀವಿ. ಆರ್ಟಿಕಲ್ಸ್ ಕಲಿಬೇಕಾದ್ರೆ ಡಿಟೇಲ್ ಆಗಿ ಇದ್ರ ಬಗ್ಗೆ ಏನ್ ಮಾಡ್ತೀವಿ ಅಂತ ಅಭ್ಯಾಸ ಮಾಡ್ತೀವಿ. Just look at this. I choose a book, I choose a dress, I choose a pencil, I choose a saree. Right? Next one, she got an opportunity. Right here you can say umbrella, then an umbrella, an ink filler, then ultimately an envelope. So and ಇಲ್ಲಿ ಯೂಸ್ ಮಾಡ್ತೀವಿ ಯಾವಾಗ ಓವಲ್ ಸೌಂಡ್ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಾರೆ ಇಲ್ಲಿ ಇವುಗಳನ್ನ ಯೂಸ್ ಮಾಡ್ತೀವಿ. ದೇರ್ ಫಾರ್ ನಾವೇನ್ ಹೇಳ್ತೀವಿ ಅಂತಂದ್ರೆ ಇವುಗಳಿಗೆ adjectives ಆಫ್ ನಂಬರ್, ಕ್ವಾಲಿಟಿ, ಕ್ವಾಂಟಿಟಿ ಅಂಡ್ ನಂಬರ್. ಕ್ವಾಲಿಟಿ, ಕ್ವಾಂಟಿಟಿ, ನಂಬರ್. ಓಕೆ. ಸೊ ಮುಂದ ಎಲ್ಲೆಲ್ಲಿ ನಾವು ಇಲ್ಲಿ ಬಳಕೆಯಲ್ಲಿ ತಪ್ಪು ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಸೆಷನ್ ನಾವು ವಿಸ್ತೃತವಾಗಿ ಫ್ಯೂ, ಅ ಫ್ಯೂ, ರೈಟ್, ದ ಫ್ಯೂ, ಲಿಟಲ್, ಅ ಲಿಟಲ್ ಎಲ್ಲಿ ಯೂಸ್ ಮಾಡಬೇಕು. ಸೊ ಇದ್ರ ಬಗ್ಗೆ ನಾವು ವಿಸ್ತೃತವಾಗಿ ಏನ್ ಮಾಡ್ತೀವಿ ಅಂತ ನಾನು ಸಪರೇಟ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇದು ನಮಗೆ ಗೊತ್ತೇನಾಗಬೇಕೀಗ, ಕ್ವಾಂಟಿಟಿನೋ ಕ್ವಾಲಿಟಿನೋ ನಿಮಗ ಗೊತ್ತಾದ್ರೆ ಈ ವಿಡಿಯೋ ಮುಖಾಂತರ ಸಾಕೊಂಡು. ಸೊ ನಂಬರ್ಸ್ ಬಂದಾಗ 2 ಇಲ್ಲಿ ಬಹಳ ದೊಡ್ಡ ತಪ್ಪನ್ನು ನಾವು ಸ್ನೇಹಿತರಲ್ಲಿ ಮಾಡ್ತಿರ್ತೀವಿ. 2 ನಂಬರ್. ಉದಾಹರಣೆಗಾಗಿ ನಾನು ಹೇಳ್ತೀನಿ, ಬಹಳಷ್ಟು ಸಲ ತಾವು ನೋಡಿರಬೇಕು. ಈ ವಿಡಿಯೋ ಆದ್ಮೇಲೆ ನಮಗ ಖಂಡಿತವಾಗಿ ಇದ್ರ ಬಗ್ಗೆ ನೀವು ನನಗೆ ಹೇಳಿ. ನಾವು ಹಿಂಗ್ ಬರೀತೀವಿ ನೋಡ್ರಿ, 10th ಕ್ಲಾಸ್ ನೀವು ನೋಡಿರ್ಬೇಕು. PUC ಸೆಕೆಂಡ್ ಇಯರ್, ಇದು ತಪ್ಪು. ಇದು ಕೇಳಬಹುದು ಪರೀಕ್ಷೆ ಒಳಗ. ರೈಟ್? ನಂಬರ್ಸ್ ಒಳಗ ಕಾರ್ಡಿನಲ್ ನಂಬರ್ಸ್, ಆರ್ಡಿನಲ್ ನಂಬರ್ಸ್ ಅಂತ ಹೇಳಿ. ಈ ಆರ್ಡಿನಲ್ ನಂಬರ್ಸ್ ಏನ್ ಹೇಳ್ತಾವ ಅಂತ ಆರ್ಡರ್ ಹೇಳ್ತದೆ. ಇದನ್ನ ನಾವು ಕೌಂಟ್ ಮಾಡ್ತೀವಿ. ಕೌಂಟಿಂಗ್ ಇಲ್ಲ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳ್ತಿರ್ತೀವಿ ನೋಡ್ರಿ. ಇವುಗಳನ್ನ ಕೌಂಟ್ ಮಾಡ್ತೀವಿ. 1, 2, 3, 4, 5, 6, 20, 30, 40, 50, 60, 70 ಎಕ್ಸೆಟ್ರಾ ಎಕ್ಸೆಟ್ರಾ. 1, 2, 3, 4, 5, 6, 13, 21, 108, 441, 579, 786 up to infinity. We count here. ಇಲ್ಲಿ ಕೌಂಟ್ ಮಾಡ್ತೇವೆ, ಇಲ್ಲಿ ಆರ್ಡರ್ ಹೇಳ್ತೀವಿ. ಸೊ 10th ಅಂತಂದಾಗ ಇದೇನಾಗ್ತದೆ ಅಂತಂದ್ರೆ ಈಗ ಅಲ್ಟಿಮೇಟ್ಲಿ ಆರ್ಡಿನಲ್ ಆಯ್ತು. ಹಿಂಗ ಅಂದ್ರನ ಫಸ್ಟ್, ಪ್ಲೀಸ್ 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 ಲಿಸನ್ ಟು ಮೀ ವೆರಿ ಕೇರ್ಫುಲ್. ಹಿಂಗ ಅಂದ್ರನ ಫಸ್ಟ್, ಹಿಂಗ ಅಂದ್ರನ 10th ಕ್ಲಾಸ್. ಇದ್ರ ಮೇಲೆ ಮತ್ತೆ TH ಹಚ್ಚೋ ಅವಶ್ಯಕತೆ ಇಲ್ಲ. ವಿ ಶುಡ್ ನಾಟ್. ಇಲ್ಲಿ ಅಷ್ಟ ನಾವು NDST ಹಚ್ಚಬೇಕು. ಸೆಕೆಂಡ್ ಇಯರ್ ಅಂದ್ರೆ ಹಿಂಗ ಬರೀಬೇಕು. ನಾವು ಹಿಂಗ ಬರೀತೀವಿ. ಹಿಂಗ ಬರೋದ್ರೆ ಸೆಕೆಂಡ್ ಹ್ಯಾಂಡ್ ಇಯರ್ ಅಂತ ಓದ್ಬೇಕಾಗ್ತೈತಿ. ಇದು ತಪ್ಪು. ಸೊ ಇನ್ನೊಂದ್ಸಲ ಕ್ಲಿಯರ್ ಮಾಡ್ತೀನಿ. ಸೆಕೆಂಡ್ ಇಯರ್ ಅಂದ್ರೆ ಹಿಂಗ ಬರೀಬೇಕು. ಯು ಶುಡ್ ರೈಟ್ ಲೈಕ್ ದಿಸ್. ಹಿಂಗ ಬರೀಬೇಕು, ಹಿಂಗ ಬರೀಬೇಕು. ಸೊ ಈ ಕಾರ್ಡಿನಲ್ ನಂಬರ್ಸ್ ಅಂಡ್ ಆರ್ಡಿನಲ್ ನಂಬರ್ಸು ಇವು adjectives ಗಳೇ. ಪರೀಕ್ಷೆಯಲ್ಲಿ ದೇರ್ ಆರ್ 55 ಬುಕ್ಸ್ ಇನ್ ಮೈ ಶೆಲ್ಫ್ ಅಂತ ಕೇಳಿದಾಗ 55 ಅಂಡರ್ಲೈನ್ ಮಾಡಿ ಯಾವ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದಾಗ ನೀವು ಹೇಳಬೇಕು adjective. ಕೆಳಗ adjectives ಆಫ್ ಕ್ವಾಲಿಟಿ, ಕ್ವಾಂಟಿಟಿ, ನಂಬರ್ ಕೊಟ್ಟಾಗ adjectives ಆಫ್ ನಂಬರ್ ಅಂತ ಹೇಳಬೇಕು. ಸಾಕು. ಇಷ್ಟು ತಮಗೆ ಇದರಲ್ಲಿ ಗೊತ್ತಿರಬೇಕು ಸ್ನೇಹಿತರೆ. ಓಕೆ. ಸೊ ಡೆಮಾನ್ಸ್ಟ್ರೇಟಿವ್ adjectives ಇವುಗಳನ್ನ ನಾವು ವಿಶೇಷವಾಗಿ ಆರ್ಟಿಕಲ್ಸ್ ಗಳನ್ನ ಕಲಿಬೇಕಾದ ಸಂದರ್ಭದಲ್ಲಿ ಕಲಿತೀವಿ. ಬಟ್ ಗೊತ್ತಿರಬೇಕು ಇವು ಪಾಯಿಂಟ್ ಮಾಡ್ತವೆ ಅನ್ನೋದು ಒಂದು ನೆನಪಿಡಬೇಕು. ದ adjectives which point out which person or thing is referred to are called demonstrative adjectives. ಯಾವ ವ್ಯಕ್ತಿ ಅಥವಾ ಯಾವ ವಸ್ತುವನ್ನ ನಾವು ಪಾಯಿಂಟ್ ಮಾಡಿ ತೋರಿಸಿ ಸೂಚಿಸಿ ಹೇಳಾಗ್ತೀವಿ ಅಂತಹ adjectives ಗಳಿಗೆ ನಾವೇನಂತ ಕರಿತೀವಿ?
ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತೀವಿ. ಬಹಳಷ್ಟು ಇವುಗಳಿಗೆ ನಾವೇನು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅದಾವು, ಇವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅದಾವು. ಎಕ್ಸಾಂಪಲ್ ಅದನ್ನೊಂದು ಎಕ್ಸಾಂಪಲ್ ಇದೊಂದು ಎಕ್ಸಾಂಪಲ್ ಬರೆದು ನೋಡಿದಾಗ ನಿಮ್ಗೆ ಗೊತ್ತಾಗ್ತೈತಿ. ಸೊ ನೆಕ್ಸ್ಟ್ ಸೆಷನ್ ಒಳಗೆ ನಾನೇನು ಹೇಳಿದೆ, ಅ ಫ್ಯೂ ಲಿಟಲ್ ಅ ಲಿಟಲ್ ಹೇಳಬೇಕಂತ ಸಂದರ್ಭದಲ್ಲಿ ಈ ವ್ಯತ್ಯಾಸವನ್ನು ತಮಗೆ ನಾನು ಹೇಳಿಕೊಡ್ತೀನಿ. ಓಕೆ, ಸೊ ದ ಅಡ್ಜೆಕ್ಟಿವ್ಸ್ ವಿಚ್ ಪಾಯಿಂಟ್ ಔಟ್ ವಿಚ್ ಪರ್ಸನ್ ಆರ್ ಥಿಂಗ್ is referred to are called demonstrative adjectives. The words like this, that, these, those, under, the, above, such, etc. are called demonstrative adjectives, and these answer the question which. ಯಾವುದು? ನಾವು ಜಾತ್ರೆಗೆ ಹೋಗ್ತೀವಿ, ರೈಟ್? ತಿಳ್ಕೊರಿ, ಜಾತ್ರೆಗೆ ಹೋಗಿರಿ ಅಂತ ಒಂದು ಜಾಯಸ್ ಮೂಡ್ದಾಗ, ಭಾಳ ಜಾಲಿ ಮೂಡ್ದಾಗ ಕಾಡ್ಸೋ ನಿಂದ್ರು ಒಂದಿಷ್ಟು ಅಂಗಡಿ ಒಂದು ಅಂತ ಹೋಗ್ತೀವಿ. ಹೋಗಿ ಅವ ಪಾಪ ವ್ಯಾಪಾರ ಮಾಡ್ಬೇಕಂತ ಅದು ತೋರ್ಸ ಪಟ್ ನಾವು ಹೊಡ್ಕೊತಾಗ ತೊಗೊಂಡ್ಬರ್ತಾನೆ. ಸರ್ ಇದಲ್ಲೋ ಅದ ಕೈ ಮಾಡಿದ್ರೆ ಹಿಂಗೆ ಅದ ತೋರ್ಸು. ಅದ ತಕ್ಷಣ ಮತ್ತೆ ಅಲ್ಲಿ ಹೋಗ್ತಾನ, ಅದನ್ನ ತೊಗೊಂಡ್ಬರ್ತಾನ. ಇದಲ್ಲೋ ಅದ ತಲೆ ಬೀಪ್ ಹೊಡಿಸ್ತದೆ. ಯಾವ್ದ ಅದು ಕೆಂಪು ಅದಪ್ಪ ಮತ್ತೆ ಹಿಂಗೆ ಹೇಳ ಅಂತಂದ್ರೆ ಇಲ್ಲಿ ವಿಚ್ ಅಂತಕ್ಕಂತಹ ಪ್ರಶ್ನೆಗೆ ಏನಾಗ್ತದೆ ಅಂತಾರೆ, ಇಲ್ಲಿ ನಮಗೆ ಉತ್ತರ ಸಿಗ್ತದೆ. ವಿಚ್ ಬುಕ್, ದಿಸ್ ಬುಕ್ ಆರ್ ದ್ಯಾಟ್ ಬುಕ್, ದಿಸ್ ಕಲರ್ ಆರ್ ದ್ಯಾಟ್ ಕಲರ್. ಸೊ ಇವುಗಳಿಗೆ ನಾವೇನಂತೀವಿ, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತೀವಿ. ಅಂಡ್ ಅರ್ಲಿಯರ್ ಐ ಟೋಲ್ಡ್ ಯು, ಈವನ್ ಆರ್ಟಿಕಲ್ಸ್ are also called as demonstrative adjectives. We study in detail when we will be discussing about articles, my dear friends. So this is a good book. This is a good book. Here, these mangoes are sour. These mangoes are sour. So ಇಲ್ಲಿ point out ಮಾಡಿ ನಾವೇನ್ ಮಾಡತ್ತೀವಿ ಅಂತಾರ ಹೇಳತ್ತೀವಿ. And here they definitely qualify a noun. ನೌನಕ್ಕೆ ಅಥವಾ ಪ್ರೊನೌನಕ್ಕೆ ಏನ್ ಮಾಡ್ತೈತಿ, ವ್ಯಾಲ್ಯೂವನ್ನ ಆಡ್ ಮಾಡ್ತೈತಿ. ಸೊ ದಿಸ್ ಯು ಮಸ್ಟ್ ರಿಮೆಂಬರ್. ಸೊ ಅಡ್ಜೆಕ್ಟಿವ್ಸ್ ಅಂತ ನೋಡಿದಾಗ ಒಂದು ಅಂಕ ಬರ್ತೈತೆ ಎಕ್ಸಾಮ್ದಾಗ, ಓನ್ಲಿ 1 ಮಾರ್ಕ್. ಒಂದು ಎಕ್ಸಾಮ್ದಲ್ಲಿ 1 ಅಂಕ ಬರುತ್ತೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ನಾವು 2 ರಿಂದ 3 ಅಂಕಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ನಾವು ಅವುಗಳನ್ನು ನಾವೇನು ಮಾಡಬೇಕು, ಲಿಸ್ಟ್ ಔಟ್ ಮಾಡಿಕೊಂಡು ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಇದು ಮಸಾಲ ತಯಾರು ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಮುಂದೆ ನಾವು ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಹೋದಾಗ ನಾವಲ್ಲಿ ಏನು ಮಾಡ್ಬೋದು, ವಿಸ್ತೃತವಾಗಿ ಅವುಗಳನ್ನು ಅಭ್ಯಾಸ ಮಾಡ್ಬೋದು. ಅದಕ್ಕೆ ಮೂಲ ಕಚ್ಚಾ ವಸ್ತು ಯಾವುದು ಅಂದ್ರೆ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಬರಲಾರ್ದೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರೋದಿಲ್ಲ. ಅಡ್ಜೆಕ್ಟಿವ್ ಕಾನ್ಸೆಪ್ಟ್ ನಮಗೆ ತಿಳಿಲಾರ್ದೆ ನಾಮ ವಿಶೇಷಣ, ನಾಮಪದದ ವಿಶೇಷತೆ ಅಂತ ಹೇಳ್ತತಿ ಅಂತ ತಿಳಿಲ್ಲ ಅಂದ್ರೆ ಅಡ್ಜೆಕ್ಟಿವ್ ಕ್ಲಾಸ್ ಬರೋದಿಲ್ಲ. ನೌನ್ ತಿಳಿಲಿಲ್ಲ ಅಂದ್ರೆ ನೌನ್ ಕ್ಲಾಸ್ ಬರೋದಿಲ್ಲ, ಏನೂ ಬರೋದಿಲ್ಲ. ಪ್ರೊನೌನ್ ತಿಳಿಲ್ಲ ಅಂತಂದ್ರೆ ಏನೂ ಬರೋದಿಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ನಾನು ವಿಸ್ತೃತವಾಗಿ ಹೇಳ್ತಾ ಇದ್ದೀನಿ. ದೆನ್ ಇದ್ರ ಬಗ್ಗೆ ನಾವು ಲಕ್ಷ್ಯ ವಹಿಸಬೇಕು. ಸೊ ಎಕ್ಸಾಂಪಲ್ ನೋಡ್ರಿ, GPSTR ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ಬಗ್ಗೆ ಎಷ್ಟು ಸಿಂಪಲ್ ಕ್ವೆಶನ್ ಕ್ಯಾರೋ, ಜಸ್ಟ್ ಯು ಕ್ಯಾನ್ ಮೇಕ್ ಔಟ್ ಹಿಯರ್. ಐ ವಿಲ್ ಮೇಕ್ ಔಟ್ ಮಾಡ್ಕೋ. There are 20 boys in the class. Which parts of speech the underlined word belong to? 20 ಅಂದ ತಕ್ಷಣ ನಮಗೆ ಗೊತ್ತಾಯ್ತು ಅಡ್ಜೆಕ್ಟಿವ್ಸ್ ಆಫ್ ನಂಬರ್. ಇಲ್ಲಿ ಅವ್ರ ನಂಬರ್ ಅಂತ ಕೊಟ್ಟಿಲ್ಲ, ಅಡ್ಜೆಕ್ಟಿವ್ ಅಂತ ಕೊಟ್ಟರು. ಅದು ಯಾವ್ದಾರ ಇರಲಿ, ಯಾವ ಪಾರ್ಟ್ಸ್ ಆಫ್ ಸ್ಪೀಚು ಅಡ್ಜೆಕ್ಟಿವ್. ರೈಟ್ ಆನ್ಸರ್ ಈಸ್ adjective. ಯಾಕಂದ್ರೆ ನಾವು ಒಂದು ನೇಮ್ ಆಫ್ ಪರ್ಸನ್, ಪ್ಲೇಸ್ ಅಂಡ್ ಥಿಂಗ್ಸ್ ಅಂಡ್ ಫೀಲಿಂಗ್ ಕ್ವಾಲಿಟಿ. ವರ್ಬ್ ಅಂತಾರೆ, ಡೂಯಿಂಗ್ ವರ್ಡ್ ಇರ್ಬೋದು, ರೈಟ್? ವರ್ಬ್ ಇಸ್ ಅ ವರ್ಡ್ ವಿಚ್ ಟೆಲ್ಸ್ ಅಸ್ ವಾಟ್ ದ ಪರ್ಸನ್ ಈಸ್, ಹ್ಯಾಸ್, ಡಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಅಡ್ಜೆಕ್ಟಿವ್, ಯಸ್, ಸೊ ಇಟ್ ಕ್ವಾಲಿಫೈಸ್ ಐದರ್ ನೌನ್ ಆರ್ ಅ ಪ್ರೊನೌನ್ ಇನ್ ಅ ಸೆಂಟೆನ್ಸ್. ಅಡ್ವರ್ಬ್ ಅಂತಾರೆ, ಇದು ಹೇಳಬಿಟ್ಟಲ್ಲಿ ಆಡ್ ಟು ವರ್ಬ್, ಇಟ್ ಆಡ್ಸ್ ಅ ಮೀನಿಂಗ್ ಟು ವರ್ಬ್, ದೇರ್ಫೋರ್ ದ ಆನ್ಸರ್ ಈಸ್ adjective. Okay, next category. India is the largest exporter of spices. This sentence in dash degree. Look at this. ಇದು ಯಾವ ಡಿಗ್ರಿ ಒಳಗೈತಿ? India is the largest exporter of the spices. ನಾನು ನಿಮಗೆ ಹೇಳ್ತೀನಿ, ಆಗ ಇದ್ದಂತೂ ನಾವು ರಿಕಾಲ್ ಮಾಡ್ಕೋಬಹುದು. ಎಷ್ಟು ಈಜಿ ಐತಿ ಅಂತ ಅನಿಸ್ತದೆ. ಈಗ ಸದ್ಯಕ್ಕೆ ಲಾರ್ಜ್, ಲಾರ್ಜರ್ ದ್ಯಾನ್, ದ ಲಾರ್ಜೆಸ್ಟ್ ಅಂತಂದ್ರೆ ಸೂಪರ್, ಇದಕ್ಕಿಂತ ಮುಂದೆ ಹೋಲಿಕೆ ಇಲ್ಲ. ಸೊ ದೇರ್ಫೋರ್ ಇಟ್ ಈಸ್ ಇನ್ ಸೂಪರ್ಲೇಟಿವ್ ಡಿಗ್ರಿ. ಲಾರ್ಜೆಸ್ಟ್ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಇಲ್ಲಿ ಇದನ್ನು ತಿಳ್ಕೊತೀವಿ. ಓಕೆ, ಸೊ ನೆಕ್ಸ್ಟ್ ಒನ್, ರೈಟ್? ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ ಹೋದಾಗ, ದ ಆಕ್ಟರ್ಸ್ ಆಫ್ ಫೇಮ್ ಡಿಡ್ ನಾಟ್ ಹೆಲ್ಪ್ ಹಿಮ್ ಎಸ್ಕೇಪ್ ಅ ಪನಿಷ್ಮೆಂಟ್. ದ ಅಡ್ಜೆಕ್ಟಿವ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಲುಕ್ ಅಟ್ ದಿಸ್. ದಟ್ ಈಸ್ ವೈ ಇನ್ ಡೆಪ್ತ್ ಅದನ್ನ ನಿಮಗೆ ಹೇಳಿದ್ದು, ಹೌ ದ ಅಡ್ಜೆಕ್ಟಿವ್ಸ್ ಆರ್ ಫಾರ್ಮ್ಡ್.
ನಾಮಪದದಿಂದ adjectives ಗಳನ್ನು ಹೆಂಗೆ ಫಾರ್ಮ್ ಮಾಡಲಾಗಿದೆ ಅಂತ ಹೇಳಿದ್ದೆ. ಈ ಉದ್ದೇಶಕ್ಕಾಗಿ ಈ ಫೇಮ್ ಅಂತಕ್ಕಂಥದ್ದು ಹೆಂಗಾಯಿತು, ಇಲ್ಲಿ ನೀವು ಎಕ್ಸಾಂಪಲ್ ಫ್ಯಾಮಿಲಿಯಾರಿಟಿ ಇಂದ ಬಂದತ್ತೇನು, ಫೇಮಸ್ಲಿ ಬಂದತ್ತೇನು, ಫ್ಯಾಮಿನ್ ಬಂದತ್ತೇನು, ಫೇಮಸ್ ದಿಂದ ಬಂದತ್ತೇನು. ಡೆಫಿನೆಟ್ಲಿ ನಾವಿಲ್ಲಿ ಎಲ್ಲಿಂದ ಬಂದತಿ, ಫೇಮ್ ಅಂತದಿಂದ ಹೋಗಿ ಏನಾಯ್ತು ಮುಂದೆ ಫೇಮಸ್ ಆಯಿತು. ಸೊ ಈ ಫೇಮಸ್ ಬಂದದ್ದು ಎಲ್ಲಿಂದ ಅಂತಂದ್ರೆ ಫೇಮ್ದಿಂದ. ದ ಆಕ್ಟರ್ಸ್ ಆಫ್ ಫೇಮ್ ಡಿಡ್ ನಾಟ್ ಹೆಲ್ಪ್ ಹಿಮ್ ಎಸ್ಕೇಪ್ ದ ಪನಿಷ್ಮೆಂಟ್. The adjective form of the underlined word, the adjective form of the word fame is obviously famous. That is why how the adjectives are formed under kade tamma gamana irabeku. What is the right answer, my dear friends? The right answer is famous. So this is the right answer. Next one, Nelson Mandela is a dash than any other leader in Africa. Nenu exact technique ide ಡ್ಯಾಶ್ ಬಟ್ ಮುಂದೆ ದ್ಯಾಟ್ ಬಂತು 100% ಅದು ಕಂಪ್ಯಾರಿಟಿವ್ ದಾಗ ಇರ್ತತಿ. ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಇರ್ತತಿ. ಸೊ ಇಲ್ಲಿ ನಮಗೆ ಕೊಟ್ಟರು ಗ್ರೇಟ್ ಬೆಸ್ಟ್ ಫಾರ್ಮ್ ಐತಿ, ಗ್ರೇಟೆಸ್ಟ್ ಸೂಪರ್ಲೇಟಿವ್ ಐತಿ, ನನ್ ಆಫ್ ದೀಸ್ ಐತಿ ಅಂಡ್ ಗ್ರೇಟರ್ ಐತಿ. ಸೊ ಇಲ್ಲಿ ಗ್ರೇಟರ್ ದ್ಯಾನ್ ಬರ್ತತಿ. ದೇರ್ಫೋರ್ ದ ಆನ್ಸರ್ ಈಸ್ ನೆಲ್ಸನ್ ಮಂಡೇಲಾ ಇಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಲೀಡರ್ ಇನ್ ಆಫ್ರಿಕಾ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಮಾಡ್ಬೇಕಾದ್ರೆ ಭಾರಿ ಈಸಿಯಾಗಿ ನಾವೇನ್ ಮಾಡ್ಬೋದು ಅಂತಂದ್ರೆ ಸಾಲ್ವ್ ಮಾಡಬಹುದು. ಅಂಡ್ ಅಡ್ಜೆಕ್ಟಿವ್ಸ್ ಅಂದ್ರೆ ಇಷ್ಟು ಪರೀಕ್ಷೆ ದೃಷ್ಟಿಕೋನದಿಂದ ಅಡ್ಜೆಕ್ಟಿವ್ಸ್ ಮೇಲೆ 500 ಪೇಜಸ್ ಬುಕ್ಸ್ಗಳದವು. ಪರೀಕ್ಷಾ ದೃಷ್ಟಿಕೋನದಿಂದ ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟು ಇದನ್ನು ನಾವು ತಿಳ್ಕೊಬಹುದು. ಯಾಕಂದ್ರೆ ಮುಂದೆ ವರ್ಬಕ್ಕೆ ಹೋದಿವಿ ಅಂತಂದ್ರೆ ವರ್ಬ್ ಅಷ್ಟು ಬಂದ್ಬಿಟ್ರೆ ಖಲಾಸ್. ಮುಂದೆ ಬಿಂದಾಸಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಎಲ್ಲವನ್ನು ಸರಳ ಬಿಡಿಸಬಹುದು. ಸೊ ಇಷ್ಟು ಅಡ್ಜೆಕ್ಟಿವ್ಸ್ ಬಗ್ಗೆ ಪರೀಕ್ಷಾ ದೃಷ್ಟಿಕೋನದಿಂದ ನಿಮಗೆ ಲಕ್ಷ್ಯ ಇರಬೇಕು. ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಐ ಅಂಡರ್ಲೈನ್ ಇಟ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ಸೊ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ನಿಮಗೆ ಗೊತ್ತಿರಬೇಕು, ವಾಟ್ ಇಸ್ ಅನ್ ಅಡ್ಜೆಕ್ಟಿವ್, ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ, ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ, ದೆನ್ obviously adjectives of number, demonstrative adjectives. ಇಷ್ಟು ನಮಗೆ ಗೊತ್ತಿರಬೇಕು. ಲಾಸ್ಟಿಗೆ ಹೋಗ್ಬಿಟ್ಟು ಎಡಿಷನಲ್ ಇದನ್ನು ಕೇಳಬಹುದು. ಒಂದು 2-3 ಪಾಯಿಂಟ್ಗಳನ್ನ ನಾವು ನೋಡಿದ್ರೆ 1 ಅಂಕಕ್ಕೆ ನಾವು ರೆಡಿ ಆಗಲ್ಲ ಹಾಗೆ. ಬಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಕಚ್ಚಾ ಮೂಲ ವಸ್ತು ಯಾವುದು ಸ್ನೇಹಿತರೆ ಅಂತಂದ್ರೆ ಇದು ಅಡ್ಜೆಕ್ಟಿವ್ಸ್. ಸೊ ಇಷ್ಟು ನಾವು ನೆನಪಿಡ್ರಿ. ಸೊ ಮೇಕ್ ಅ ಲಿಸ್ಟ್ ಆಫ್ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂಡ್ ಎಸ್ಪೆಷಲಿ ಮುಂದೆ ಹೋಗಿ ಎಕ್ಸೆಪ್ಷನ್ ಅಂತ ಇನ್ನೊಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ, ಎಲ್ಲಿ ನಿಮಗೆ ಸ್ವಲ್ಪ ತೊಡಕಾಗತ್ತೆ. ಸೊ ದ್ಯಾಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಡಿಟೆಕ್ಷನ್ ಆಫ್ ಎರರ್ಸ್. ಎರರ್ ಡಿಟೆಕ್ಷನ್ ಒಳಗೆ ಏನಾಗುತ್ತೆ ನಿಮ್ಗೆ ಅಂದ್ರೆ ಸಹಾಯ ಆಗುತ್ತೆ ಏರಿಯಾ 3 ಅಲ್ಲಿ. ಓಕೆ, ಸೊ ಟೇಕ್ ಕೇರ್ ಅಂಡ್ ಹ್ಯಾಪಿ ರೀಡಿಂಗ್ ಟು ಯು.